May the name of the Lord be glorified. ಕರ್ತನ ನಾಮ ಅದು ಮಹಿಮೆ ಹೊಂದಲಿ. After a gap of few years, the Lord has once again brought me with family to worship the Lord together with you all. ಅನೇಕ ವರ್ಷಗಳ ನಂತರ ಪ್ರಿಯ ಸಹೋದರ ಮತ್ತು ಕುಟುಂಬ ನಮ್ಮ ಮಧ್ಯದಲ್ಲಿ ಆರಾಧನೆಗೆ ನಮ್ಮ ಜೊತೆಯಲ್ಲಿ ಇರುವ ಹಾಗೆ ಕರ್ತನ ನಡೆಸಿದ್ದಾನೆ. I'm so glad to be with you all this morning and to worship the Lord. ಮುಂಜಾನೆ ನಿಮ್ಮ ಜೊತೆಯಲ್ಲಿ ಕರ್ತನಿಗೆ ಆರಾಧನೆ ಸಲ್ಲಿಸುವುದು ನನಗೆ ಬಹಳ ಸಂತೋಷವಾಗಿದೆ. Especially it was our long desire and prayer that we may come once and see uncle and auntie here. ನಮ್ಮ ಒಂದು ಅತ್ಯಾಶೆ ಅದಾಗಿತ್ತು, ಏನೆಂದರೆ ಅಂಕಲ್ ಆಂಟಿ ಅವರನ್ನು ಬಹಳ ವರ್ಷಗಳಿಂದ ನಾವು ನೋಡ್ಬೇಕೆಂಬಂತ ಒಂದು ಅಭಿಲಾಷೆ ಇತ್ತು. And the Lord has fulfilled our desire and prayer. ಮತ್ತು ಕರ್ತನು ತಾನೇ ಅವರ ಒಂದು ಆಶೆಯನ್ನು ಆತನು ಪೂರೈಸಿದ್ದಾನೆ. And I thank the Lord for the measure of health that God has given to uncle and auntie. ಮತ್ತು ಅಂಕಲ್ ಮತ್ತು ಆಂಟಿ ಅವರಿಗೆ ದೇವರು ಕೊಟ್ಟಂತಹ ಎಲ್ಲ ಆರೋಗ್ಯಕ್ಕಾಗಿ ಸಹ ನಾನು ಕರ್ತನಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. Though they are weak, still they could come to worship the Lord together with us all. ಮತ್ತು ನಮ್ಮ ಜೊತೆಯಲ್ಲಿ ಬಲಹೀನತೆಯಲ್ಲಿಯೂ ಸಹ ಈ ರೀತಿಯಾಗಿ ಬಂದು ಆರಾಧನೆ ಮಾಡುವಾಗೆ ಕರ್ತನು ಆತನಿಗೆ ಕೃಪೆಯನ್ನು ಕೊಟ್ಟಿದ್ದಾನೆ. Let us continue to remember them in our prayers. ನಮ್ಮ ಒಂದು ಪ್ರಾರ್ಥನೆಯಲ್ಲಿ ಅವರು ನೆನಪು ಮಾಡಿಕೊಳ್ಳುವಂತ ಇರೋಣ. At this time, I thank you all for remembering us also in your prayers. ಅದೇ ಸಮಯದಲ್ಲಿ ನಮ್ಮನ್ನು ಸಹ ನಿಮ್ಮ ಪ್ರಾರ್ಥನೆ ನೆನಪು ಮಾಡಿಕೊಳ್ತಾ ಇದ್ದೀರಿ, ಅದಕ್ಕಾಗಿ ನಾನು ವಂದನೆಯನ್ನು ತಿಳಿಸ್ತೇನೆ. Please continue to remember us also in your prayers and the ministry in which we are engaged in. ಮತ್ತು ಪ್ರಿಯ ಸಹೋದರ ಮಾಡ್ತಾ ಇರುವಂತಹ ಸೇವಾ ಕಾರ್ಯವನ್ನು ಅವರಿಗೋಸ್ಕರವಾಗಿ ಕುಟುಂಬದವಾಗಿ ನೀವು ಅವರ ಪ್ರಾರ್ಥನೆ ನೆನಪು ಮಾಡಿಕೊಳ್ಳ್ರಿ. Now for our short meditation, let us turn to the word of God. ಮತ್ತು ನಮ್ಮ ಸ್ವಲ್ಪ ಹೊತ್ತಿನ ಧ್ಯಾನಕ್ಕಾಗಿ ದೇವರ ವಾಕ್ಯದ ಕಡೆಗೆ ನಮ್ಮ ಗಮನವನ್ನು ಹರಿಸೋಣ. We know the Lord has given to each one of us different gifts. ಪ್ರತಿಯೊಬ್ಬರಿಗೂ ಸಹ ವಿಧವಿಧವಾದಂತಹ ವರಗಳನ್ನು ದೇವರು ನಮಗೆ ಕೊಟ್ಟಿದ್ದಾನೆ ಎಂಬುದಾಗಿ ನಮಗೆ ಗೊತ್ತುಂಟು. There is nobody seated here can say that I am without a gift. ಇಲ್ಲಿ ಕುಳಿತಿರುವಂತಹ ಯಾರು ಸಹ ನನಗೆ ದೇವರ ವರ ಕೊಟ್ಟಿಲ್ಲ ಎಂಬುದಾಗಿ ಯಾರು ಸಹ ಹೇಳಲಿಕ್ಕೆ ಅದು ಸಾಧ್ಯವಿಲ್ಲ. Many gifts God has given to his children. ತನ್ನ ಮಕ್ಕಳಿಗೆ ದೇವರು ಅನೇಕ ವರಗಳನ್ನು ಆತನು ಕೊಟ್ಟಿದ್ದಾನೆ. Sometimes it may be the gift of preaching. ಕೆಲವು ಸಾರಿ ಅದು ಬೋಧನೆಯ ಒಂದು ವರದಾಗಿರಬಹುದು. It may be the gift of sharing the gospel. ಅದು ಸುವಾರ್ತೆಯನ್ನು ಸಾರುವಂತ ಒಂದು ವರದಾಗಿರಬಹುದು. It may be the gift of helping others. ಬೇರೆಯವರಿಗೆ ಸಹಾಯ ಮಾಡುವಂತ ಒಂದು ವರದಾಗಿರಬಹುದು. It may be the gift of singing. ಅದು ರಾಗ ಹಾಡುವಂತ ಒಂದು ವರದಾಗಿರಬಹುದು. Like that we can say God has given us with many gifts. ಈ ರೀತಿಯಾಗಿ ನಾವು ದೇವರು ನಮಗೆ ಅನೇಕ ವರಗಳನ್ನು ಆತನು ಕೊಟ್ಟಿದ್ದಾನೆ ಎಂಬುದಾಗಿ ನಾವು ಹೇಳಬಹುದು. And we know the Lord who was resurrected and ascended into heaven, he has given gift to the church too. ಅದೇ ಸಮಯದಲ್ಲಿ ಆತನು ಪುನರುತ್ಥಾನವನ್ನು ಹೊಂದಿ ಆತನು ಪರಲೋಕಕ್ಕೆ ಏರಿ ಹೋದ ಮೇಲೆ ಸಭೆಗೂ ಸಹ ಆತನು ವರಗಳನ್ನು ಆತನು ಕೊಟ್ಟಿದ್ದಾನೆ. And we know which are those gifts. ಆ ಎಲ್ಲ ವರಗಳು ಏನು ಎಂಬುದಾಗಿ ನಮಗೆ ಗೊತ್ತುಂಟು. Those gifts are mentioned in Ephesians chapter 4 and verse 11. ಅದು ಎಫೆಸ ಪತ್ರಿಕೆ 4ನೇ ಅಧ್ಯಾಯ 11ನೇ ವಚನದಲ್ಲಿ ಆ ಕುರಿತಾಗಿ ನಾವು ಅದನ್ನು ಓದುತ್ತೇವೆ. Without turning to that portion, we all know it very well. ಅದು ನಮ್ಮ ವಾಕ್ಯದ ಕಡೆಗೆ ತಿರುಗಿಸುವುದಕ್ಕಿಂತ ಮೊದಲು ನಮಗೆ ಚೆನ್ನಾಗಿ ಅದು ಗೊತ್ತುಂಟು. He has appointed some as apostles, ಕೆಲವರನ್ನು ಅಪೊಸ್ತಲರನ್ನಾಗಿಯೂ, and some as prophets, ಕೆಲವರು ಪ್ರವಾದಿಗಳನ್ನಾಗಿಯೂ, and some as evangelists, ಕೆಲವರನ್ನು ಸುವಾರ್ತಿಕರನ್ನಾಗಿಯೂ, and some as elders or pastors, ಕೆಲವರನ್ನು ಸಭಾಪಾಲಕರನ್ನಾಗಿಯೂ, and some as teachers. ಕೆಲವರನ್ನು ಉಪದೇಶಿಗಳನ್ನಾಗಿ ಆತನು So ನೇಮಿಸಿದ್ದಾನೆ. these are the gifts which God has given to the church. ಇದು ಈ ಒಂದು ವರಗಳನ್ನು ದೇವರು ಸಭೆಗೆ ಆತನು ಕೊಟ್ಟಿದ್ದಾನೆ. And we know by these gifts the church is very much benefited in the past and even today. ಮತ್ತು ಭೂತ ಕಾಲದಲ್ಲಿ ಸಹ ಈ ಎಲ್ಲ ವರಗಳಿಂದ ಸಭೆಯು ಲಾಭ ಹೊಂದಿದೆ, ಇಂದು ಸಹ ಅದು ಲಾಭ ಹೊಂದುತ್ತಾ ಮುಂದುವರಿತಾ ಇದೆ. And we know in the midst of these gifts, two are no more there. ಈ ಒಂದು ವರಗಳ ಮಧ್ಯದಲ್ಲಿ ಎರಡು ವರಗಳು ಅದು ವಾಸ್ತವವಾಗಿ ಇಲ್ಲ. We know which are those. ನಮ್ಗೆ ಗೊತ್ತುಂಟು ಅದು ಯಾವ ವರಗಳು ಯಾವುದು ಎಂಬುದಾಗಿ. Which are those gifts? ಯಾವುದು ಆ ವರಗಳು? Prophets and apostles. ಅಪೊಸ್ತಲರು ಮತ್ತು ಪ್ರವಾದಿಗಳು ಎಂಬ ವರ ಅದು ಈಗ ಇಲ್ಲ. But the sender gift, which is the evangelist, ಆದ್ರೆ ಸುವಾರ್ತಿಕರ ಒಂದು ವರ ಎಂಬುದಾಗಿ ನೋಡ್ತೇವೆ. that is there even today we know. ಇಂದು ಸಹ ಅದು ಇದೆ ಎಂಬುದಾಗಿ ನಮ್ಗೆ ಗೊತ್ತುಂಟು. All the apostles were evangelists. ಅಲ್ಲಿದ್ದಂತ ಅಪೊಸ್ತಲರು ಎಲ್ಲರೂ ಸಹ ಸುವಾರ್ತಿಕರಾಗಿದ್ದರು. They all did evangelism. ಅವರೆಲ್ಲರೂ ಸಹ ಸುವಾರ್ತೆಯನ್ನು ಅವರು ಸಾರಿದರು. Among the apostles, Apostle Paul claimed, I did more than all they. ಅಪೊಸ್ತಲನ ಪೌಲನು ಹೇಳಿದಂತ ಮಾತು, ನಾನು ಯಥೇಚ್ಛವಾಗಿ ಎಲ್ಲಾ ಕಾರ್ಯಗಳನ್ನು ಮಾಡಿದ್ದೇನೆ ಎಂಬುದಾಗಿ ಆತನು ಹೇಳಿದನು. But we are not reading Apostle Paul as an evangelist. ಆತನ ಸುವಾರ್ತಿಕನಾಗಿ ಎಂಬುದಾಗಿ ಪೌಲನನ್ನು ನಾವಲ್ಲಿ ನೋಡುವುದು. And all the other apostles, though they did many evangelism, we are not reading them as evangelists. ಅವರೆಲ್ಲರೂ ಸಹ ಸುವಾರ್ತಿಗಳನ್ನು ಮಾಡಿದಾಗಿ ಅಪೊಸ್ತಲರು ಮಾಡಿದಾಗಿ ಸಹ ನಾವು ಸುವಾರ್ತಿಕರು ಎಂಬುದಾಗಿ ನಾವು ಓದುವುದಿಲ್ಲ. But in the entire Bible we read only about
one person as an evangelist. ಆದ್ರೆ ಇಡೀ ಸತ್ಯವೇದದಲ್ಲಿ ನಾವು ಒಬ್ಬ ವ್ಯಕ್ತಿಯ ಕುರಿತಾಗಿ ಮಾತ್ರ ಸುವಾರ್ತಿಕನು ಎಂಬುದಾಗಿ ನಾವು ಓದುತ್ತೇವೆ. Do you know who was? ಯಾರು ಅದು ಗೊತ್ತುಂಟಾ? It was Philip. ಫಿಲಿಪ್ಪನ ಕುರಿತಾಗಿ ನಾವು ಅದನ್ನು ಓದುತ್ತೇವೆ. So let us turn to Acts chapter 21. ಅಪೊಸ್ತಲರ ಕೃತ್ಯಗಳು 21ನೇ ಅಧ್ಯಾಯಕ್ಕೆ ನಮ್ಮ ಗಮನವನ್ನು ಹರಿಸೋಣ. And let us read verse 8. 8ನೇ ವಚನ ನಾವು ಓದಿಕೊಳ್ಳೋಣ. On the next day we departed and came to Caesarea, and we entered the house of Philip the evangelist, who was one of the 7, and stayed with him. ಒಂದು ದಿವಸ ಇದ್ದು ಮರುದಿನ ಹೊರಟು ಕೈಸರೈಯಕ್ಕೆ ಬಂದು ಸುವಾರ್ತಿಕನಾದ ಫಿಲಿಪ್ಪನ ಮನೆಗೆ ಹೋಗಿ ಅವನ ಬಳಿಯಲ್ಲಿ ಇಳುಕೊಂಡೆವು. See here, only Philip was called as an evangelist. ಇಲ್ಲಿ ಫಿಲಿಪ್ಪನನ್ನು ಸುವಾರ್ತಿಕನು ಎಂಬುದಾಗಿ ಕರೆಯಲ್ಪಟ್ಟಂತ ಒಂದು ಸಂಗತಿಯನ್ನು ಓದುತ್ತೇವೆ. None else. ಬೇರೆ ಯಾರ ಕುರಿತಾಗಿ ನಾವು ಓದುವುದಿಲ್ಲ. Where was he? ಯಾವ್ದು ಎಲ್ಲಿದ್ದನು? We read here in Acts chapter 21, he was at Caesarea. ಅಲ್ಲಿ ಆತನು ಕೈಸರೈಯದಲ್ಲಿ ಇದ್ದನು ಎಂಬುದಾಗಿ ಇಲ್ಲಿ ಓದುತ್ತೇವೆ. Now, how was the family life of Philip? ಈತನ ಕುಟುಂಬ ಜೀವನ ಅದು ಯಾವ ರೀತಿಯಲ್ಲಿ ಇತ್ತು? We have to look into the family life of Philip. ಫಿಲಿಪ್ಪನ ಒಂದು ಕೌಟುಂಬಿಕ ಜೀವಿತವನ್ನು ಕಡೆಗೆ ಸ್ವಲ್ಪ ಗಮನ Was he worthy to be called as an evangelist? ಸುವಾರ್ತಿಕನ ಎಂಬುದಾಗಿ ಕರೆಯಲ್ಪಡುವುದಕ್ಕೆ ಆತನು ಯೋಗ್ಯನಾಗಿದ್ದನು. The children of God, as we are the redeemed children of God, we are all the evangelists. ಪ್ರೇರೆ ನಾವು ಬಿಡುಗಡೆ ಹೊಂದಿದಂತ ದೇವರ ಮಕ್ಕಳಂತ ನಾವೆಲ್ಲರೂ ಸಹ ಸುವಾರ್ತಿಕರು ನಾವಾಗಿದ್ದೇವೆ. You and I need to do evangelism. ನಾವೆಲ್ಲರೂ ಒಬ್ಬೊಬ್ಬರು ಸಹ ಸುವಾರ್ತೆಯನ್ನು ನಾವು ಸಾರಬೇಕು. For that only God has called you and me. ಅದಕ್ಕೋಸ್ಕರವಾಗಿ ದೇವರು ನನ್ನನ್ನು ನಿನ್ನನ್ನು ಆತನು ಕರೆದಿದ್ದಾನೆ. When he has called us as evangelists, ನನ್ನನ್ನು ನಿನ್ನನ್ನು ಸುವಾರ್ತಿಕನ ಎಂಬುದಾಗಿ ಕರೆದಿರುವಾಗ are we worthy of that gift? ಆ ಒಂದು ವರಕ್ಕೆ ಯೋಗ್ಯರಾಗಿದ್ದೇವೋ? How are we in our family? ನಮ್ಮ ಒಂದು ಕೌಟುಂಬಿಕ ಜೀವಿತದಲ್ಲಿ ನಾವು ಹೇಗಿದ್ದೇವೆ? Now let us look into the family life of evangelist Philip. ಫಿಲಿಪ್ಪನ ಸುವಾರ್ತಿಕನಾದ ಫಿಲಿಪ್ಪನ ಒಂದು ಕೌಟುಂಬಿಕ ಜೀವಿತವನ್ನು ನಾವು ನೋಡೋಣ. Apostle Paul and his companions, they came to the house of Philip. ಅಪೊಸ್ತಲನಾದ ಪೌಲನು ಆತನ ಸಂಗಡಿಗರು ಫಿಲಿಪ್ಪನ ಸುವಾರ್ತಿಕನಾದ ಫಿಲಿಪ್ಪನ ಮನೆಗೆ ಅಲ್ಲಿ ಬಂದರು. They were, I think they were not knowing what was his address. ಅಲ್ಲಿ ಆತನ ಒಂದು ವಿಳಾಸವೇನೆಂಬುದಾಗಿ ಪ್ರಾಯಶಃ ಅವರಿಗೆ ಗೊತ್ತಿರಲಿಲ್ಲ. Today we know that it is very easy for us to locate the house of a person. ಒಬ್ಬ ವ್ಯಕ್ತಿಯ ಮನೆಯನ್ನು ಇಂದು ಗುರುತಿಸುವುದು ಇಂದು ನಮಗೆ ಬಹಳ ಸುಲಭ. Why? ಯಾಕೆ ಹೇಗೆ? We have the Google map today. ಗೂಗಲ್ ಮ್ಯಾಪ್ ಟುಡೇ ಈಗ ನಮ್ಮ ಬಳಿಯಲ್ಲಿ ಇದೆ. If they send the location, then we can easily reach there. ಅವರು ಲೊಕೇಶನ್ ಕಳಿಸಿದ್ರೆ ನಾವು ಸುಲಭವಾಗಿ ಅವರ ಮನೆಗೆ ನಾವು ತಲುಪಬಹುದು. Now on those days, ಆ ಒಂದು ದಿನಗಳಲ್ಲಿ Paul and his companion, ಪೌಲನು ಮತ್ತು ಆತನ ಸಂಗಡಿಗರು they went to Caesarea. ಅವರು ಕೈಸರೈಯಕ್ಕೆ ಅವರಲ್ಲಿ ಹೋದರು. But remember one thing, ಆದರೆ ಒಂದು ಸಂಗತಿಯನ್ನು on those days, ಆ ಒಂದು to ದಿನಗಳಲ್ಲಿ be known as an evangelist, ಸುವಾರ್ತೆಯನ್ನು ಎಂಬುದಾಗಿ ಕರೆಯಲ್ಪಡಬೇಕು. or one who is spreading the gospel, ಒಂದು ಸುವಾರ್ತೆಯನ್ನು ಸಾರುವಂತವನು ಎಂಬುದಾಗಿ they ಹೇಳಿದ್ದಾರೆ. had to go through much persecution. ಅನೇಕ ಹಿಂಸೆಗಳ ಮಧ್ಯೆ ಅವರು ದಾಟಿ So ಹೋಗಬೇಕು. in the midst of that persecution, ಆ ಒಂದು ಹಿಂಸೆಗಳ ಮಧ್ಯದಲ್ಲಿ Paul and his companions, ಪೌಲನು ಮತ್ತು ಆತನ ಸಂಗಡಿಗರು there was no difficulty for them to find out Philip. ಫಿಲಿಪ್ಪನನ್ನು ಕಂಡುಹಿಡಿಯುವುದು ಅವರಿಗೆ ಅಷ್ಟು ಪ್ರಯಾಸಕರವಾಗಿ ಅದು ಕಾಣಲಿಲ್ಲ. That is what we read here. ಅದನ್ನು ಮಾತ್ರ ನಾವು ಇಲ್ಲಿ ಓದುವಂತರಾಗಿದ್ದೇವೆ. They went to Caesarea, ಅವರು ಕೈಸರೈಯಕ್ಕೆ ಅವರಲ್ಲಿ ಹೋದರು. and they found Philip in Caesarea, evangelist. ಅಲ್ಲಿ ಸುವಾರ್ತಿಕನಾದಂತಹ ಫಿಲಿಪ್ಪನನ್ನು ಕೈಸರದಲ್ಲಿ ಅವರು So ನೋಡಿದರು. what I believe is this: ನಾನು ನಂಬುವಂತದ್ದೇನೆಂಬುದು by this time, ಈ ಒಂದು ಸಮಯದಲ್ಲಿ though there was many difficulties for propagating the gospel, ಸುವಾರ್ತೆಯನ್ನು ಸಾರುವುದಕ್ಕೆ ಅನೇಕ ಅಡ್ಡಿ ಕಷ್ಟಗಳು ಇದ್ದಾಗ್ಯೂ ಸಹ, though there was many difficulties to be known as an evangelist, ಸುವಾರ್ತಿಕನೆಂಬುದಾಗಿ ಕರೆಯಲ್ಪಡುವುದು ಒಂದು ಪ್ರಯಾಸಕರವಾದ ಸಂಗತಿ ಆಗಿದ್ದಾಗ್ಯೂ ಸಹ, till Philip was famous in that city. ಆ ಒಂದು ಪಟ್ಟಣದಲ್ಲಿ ಫಿಲಿಪ್ಪನು ಆತನು ಪ್ರಸಿದ್ಧನಾದಂತಹ ವ್ಯಕ್ತಿ ಆತನಾಗಿದ್ದ. Many people came to know, here came an evangelist. ಅನೇಕರಿಗೆ ಅಲ್ಲಿ ಚೆನ್ನಾಗಿ ಗೊತ್ತಾಗಿತ್ತು, ಇಲ್ಲೊಬ್ಬ ಸುವಾರ್ತಿಕನು ಬಂದಿದ್ದಾನೆ ಎಂಬುದಾಗಿ. So Paul and his companions, they could identify him very easily. ಪೌಲನು ಮತ್ತು ಆತನ ಸಂಗಡಿಗರು ಆತನು ಸುಲಭವಾಗಿ ಈತನನ್ನು ಗುರುತಿಸಲು ಸಾಧ್ಯವಾಯಿತು. And Paul and his companions, they were in the house of Philip for how many days? ಅಲ್ಲಿ ಪೌಲನು ಮತ್ತು ಆತನ ಸಂಗಡಿಗರು ಫಿಲಿಪ್ಪನ ಮನೆಯಲ್ಲಿ ಇದ್ದರು. ಎಷ್ಟು ದಿನ ಅವರು ಅಲ್ಲಿ ಇದ್ದರು? How many days? ಎಷ್ಟು ದಿನ? Read verse 10. 10ನೇ ವಚನ. ಅನೇಕ ದಿವಸಗಳು. Yeah. While we were staying for many days. ಅಲ್ಲಿ ಅವರು ಅನೇಕ ದಿವಸಗಳು ಅಲ್ಲಿ ಇದ್ದರು ಎಂಬುದಾಗಿ. Many days. ಅನೇಕ ದಿವಸಗಳು. Not only Apostle Paul, ಅಪೊಸ್ತಲನಾದ ಪೌಲನು ಮಾತ್ರವಲ್ಲ, his companions, ಆತನ ಸಂಗಡಿಗರ ಜೊತೆಯಲ್ಲಿ ಇದ್ದಂತವರು we don't know how many. ಎಷ್ಟು ಜನ ಇದ್ರು ಗೊತ್ತಿಲ್ಲ. There may be many. ಅಲ್ಲಿ ಅನೇಕರು ಇದ್ದರು So ಇರಬಹುದು. all these people ಎಲ್ಲ ಜನರು went into the house of Philip at Caesarea. ಕೈಸರದಲ್ಲಿ ಇದ್ದಂತಹ ಫಿಲಿಪ್ಪನ ಮನೆಗೆ ಅವರು ಬಂದು ಅಲ್ಲಿ ಇಳುಕೊಂಡರು. They stayed for
many days. ಅನೇಕ ದಿವಸಗಳು ಅಲ್ಲಿ ಅವರು ಇಳುಕೊಂಡರು. Do you know how many days? ಎಷ್ಟು ದಿನಗಳು ಗೊತ್ತುಂಟು? We don't know. ನಮಗೆ ಗೊತ್ತಿಲ್ಲ. It is limitless. ಪ್ರಾಯಶಃ ಮಿತಿ ಇಲ್ಲದೆ ಇರುವಂತಹ ದಿನಗಳು. Sometimes many weeks together. ಪ್ರಾಯಶಃ ಅನೇಕ ವಾರಗಳಾಗಿರಬಹುದು. Sometimes it may be months together. ಪ್ರಾಯಶಃ ಅನೇಕ ತಿಂಗಳುಗಳಾಗಿರಬಹುದು. So here we can understand one thing. ಇದರಲ್ಲಿ ಒಂದು ಸಂಗತಿಯನ್ನು ಅರ್ಥ ಮಾಡಿಕೊಳ್ಳಬಹುದು. Philip's house was open to the children of God. ಫಿಲಿಪ್ಪನ ಒಂದು ಮನೆ ದೇವ ಜನರಿಗೆ ತೆರೆದಂತ ಮನೆ ಅದಾಗಿತ್ತು. Paul and his companions were welcome to their home. ಪೌಲನು ಮತ್ತು ಆತನ ಸಂಗಡಿಗರಿಗೆ ಆತನ ಮನೆ ಅದು ಆಮಂತ್ರಣವನ್ನು ಕೊಟ್ಟಂತ ಮನೆ ಅದಾಗಿತ್ತು. Do you know the name of the wife of Philip? ಫಿಲಿಪ್ಪನ ಹೆಂಡತಿಯ ಹೆಸರು ನಿಮಗೆ ಗೊತ್ತುಂಟಾ? He had a wife, it is true. ಖಂಡಿತವಾಗಿ ಆತನಿಗೆ ಹೆಂಡತಿ ಇದ್ಲು, ನಿಜವೇ? Is it not? ಇಲ್ವೋ? Because the word of God says he had daughters. How many? 4 daughters. ಆತನಿಗೆ ಹೆಣ್ಣು ಮಕ್ಕಳಿದ್ರು, 4 ಹೆಣ್ಣು ಮಕ್ಕಳಿದ್ರು ಎಂಬುದಾಗಿ ನಾವು ನೋಡ್ತೇವೆ. So he had his wife. ಆತನಿಗೆ ಹೆಂಡತಿಯಾಗಿ ಇದ್ದಳು. So what we can understand here? ಇದರಿಂದ ಅರ್ಥ ಮಾಡಿಕೊಳ್ಳಬಹುದು ಅದೇನೆಂದರೆ Philip's wife also was cooperating with him. ಫಿಲಿಪ್ಪನ ಹೆಂಡತಿ ಆಕೆಯೂ ಸಹ ಈ ಸೇವೆಯಲ್ಲಿ ಸಹಕರಿಸ್ತಾ ಇದ್ದಳು. How are you today? ಪ್ರೇರೆ ನಾವು ಯಾವ ರೀತಿಯಲ್ಲಿ ಇದ್ದೇವೆ? If some children of God come to your home, ದೇವ ಜನರು ಯಾರಾದರೂ ನಿಮ್ಮ ಮನೆಗೆ ಬಂದರೆ how many days will you welcome them? ಎಷ್ಟು ದಿನಗಳು ನೀವು ಅವರಿಗೆ ಆಮಂತ್ರಣ ಕೊಡುತ್ತೀರಿ? How many days they can stay? ಎಷ್ಟು ದಿನಗಳು ನಿಮ್ಮ ಮನೆಯಲ್ಲಿ ಅವರು ಇಳುಕೊಳ್ಳಬಹುದು? If I come to your home, ನಾನು ನಿಮ್ಮ ಮನೆಗೆ ಬಂದರೆ how many days? ಎಷ್ಟು ದಿನ ನಾವು ಇಳುಕೊಳ್ಳಬಹುದು? Brother, 1 day. ಬ್ರದರ್, 1 ದಿನ, 2 days. 2 ದಿನ ಇರಿ ಬ್ರದರ್. If I stay more than 2 days, 2 ದಿನಗಳಿಂದ ಹೆಚ್ಚಾಗಿ ಪ್ರಿಯ ಸಹೋದರ ಉಳ್ಕೊಂಡ್ರೆ 3rd day, 3ನೇ ದಿನ do you know what you will do? ನೀವೇನ್ ಮಾಡ್ತೀರಾ ಗೊತ್ತುಂಟಾ? You will give me on the 3rd day 2 eggs. 3ನೇ ದಿನ 2 ಮೊಟ್ಟೆಗಳನ್ನು ನೀವು ಕೊಡುತ್ತೀರಿ. And on that day I will be surprised. All these days you were giving me only 1 egg. ಇಲ್ಲಿ ತನಕ ಬರೀ 1 ಮೊಟ್ಟೆಗಳನ್ನು ಮಾತ್ರ ಕೊಡ್ತಾ ಇದ್ದಾರೆ, ಆದ್ರೆ ಈಗ 3ನೇ ದಿನ 2 ಮೊಟ್ಟೆಗಳನ್ನು ಕೊಟ್ಟಿದ್ರೆ ನನ್ಗೆ ಆಶ್ಚರ್ಯ ಆಯ್ತು. But today 2 egg. ಆದ್ರೆ ಇವತ್ತು 2 ಮೊಟ್ಟೆಗಳು ಯಾಕೆ? So you will say, ಆಗ ನೀವು ಹೇಳ್ತೀರಿ, brother, today you have to go a long journey. ಬ್ರದರ್, ನೀವು ಇವತ್ತು ದೂರ ಪ್ರಯಾಣಕ್ಕೆ ನೀವು ಹೋಗಬೇಕಲ್ಲ, That is why 2 egg. ಆದ್ರಿಂದ 2 ಮೊಟ್ಟೆಗಳು ನಿಮಗೆ ಕೊಟ್ಟಿದ್ದೇನೆ. Is it not the case with us? ಪ್ರೇರೆ, ಆ ರೀತಿಯಾಗಿ ನಾವು ವರ್ತಿಸುವುದಿಲ್ಲವೋ? But see here, ಆದ್ರೆ ಇಲ್ಲಿ Philip and his wife, they opened their home. ಫಿಲಿಪ್ಪನು ಮತ್ತು ಆತನ ಹೆಂಡತಿ ತಮ್ಮ ಮನೆಯನ್ನು ದೇವರ ಜನರಿಗೆ ತೆರೆದರು. Is our homes open for the gospel? ನಮ್ಮ ಮನೆ ಸ್ವಾರ್ಥಕ್ಕೆ ತೆರೆದಂತ ಮನೆ ಅದಾಗಿದೆಯೋ? Is our home open for the children of God? ಇಲ್ಲಿ ನಮ್ಮ ಮನೆ ದೇವರ ಜನರಿಗೆ ತೆರೆದಂತ ಮನೆ ಅದಾಗಿದೆಯೋ? Many days they stayed. ಅನೇಕ ದಿವಸಗಳು ಅಲ್ಲಿ ಉಳ್ಕೊಂಡರು. See, Philip was not the native of Caesarea. ಸಿಸೇರಿಯಾದ ಮೂಲದ ವ್ಯಕ್ತಿ ಫಿಲಿಪ್ಪನು ಆತನು ಆಗಿರಲಿಲ್ಲ. He came to Caesarea. ಸಿಸೇರಿಯಾಕ್ಕೆ ಬಂದು ಅಲ್ಲಿ ನೆಲೆಸಿದ್ದನು. Where was he before? ಅದಕ್ಕೆ ಮೊದಲು ಆತನು ಎಲ್ಲಿದ್ದನು? He was not in Caesarea. ಕೈಸರದಲ್ಲಿ ಆತನು ಅಲ್ಲಿ ಇರಲಿಲ್ಲ. He was from Jerusalem. ಆತನು ಯೆರೂಸಲೇಮಿನಿಂದ ಬಂದಂತವನಾಗಿ. Jerusalem was his native place. ಆತನ ಮೂಲ ಸ್ಥಳ ಅದು ಯೆರೂಸಲೇಮಿನ ಪಟ್ಟಣ. From Jerusalem he came to Caesarea. ಯೆರೂಸಲೇಮಿಂದ ಆತನು ಕೈಸರಕ್ಕೆ ಬಂದು ಅಲ್ಲಿ ನೆಲೆಸಿದನು. So Caesarea was a strange place for him. ಅದು ಸಿಸೇರಿಯಾ ಎಂಬುದಾಗಿ ಅಪರಿಚಿತವಾದಂತಹ ಒಂದು ಸ್ಥಳ So in ಅದಾಗಿತ್ತು. that strange city, ಒಂದು ಅಪರಿಚಿತವಾದಂತಹ ಒಂದು ಪಟ್ಟಣದಲ್ಲಿ still he was happy to welcome the children of God. ದೇವರ ಜನರು ತನ್ನ ಮನೆಗೆ ಕರೆಸುವುದರಲ್ಲಿ ಸಂತೋಷವುಳ್ಳವನಾಗಿದ್ದನು. Stay in my home. ನನ್ನ ಮನೆಯಲ್ಲಿ ಉಳಿಕೊಳ್ಳ್ರಿ, Spread the gospel. ಸುವಾರ್ತೆ ನೀವು ಸಾರ್ರಿ. See what a wonderful home that was, the home of Philip. ಫಿಲಿಪ್ಪನ ಮನೆ ಎಂತ ಅದ್ಭುತವಾದಂತಹ ಒಂದು ಮನೆ ಅದಾಗಿತ್ತು. He had 4 daughters. ಆತನಿಗೆ 4 ಹೆಣ್ಣು ಮಕ್ಕಳಿದ್ದರು. They were virgins or unmarried. ಅದು ಮದುವೆ ಆಗದೇ ಇರುವಂತಹ ಕನ್ಯರು ಆಗಿದ್ದರು. And we read that they were prophetess. ಅದು ಪ್ರವಾದಿನಿಗಳಾಗಿದ್ದರು ಎಂಬುದಾಗಿ And we don't know, the scripture is not telling what prophecy they made. ಆದರೆ ದೇವರ ವಾಕ್ಯವು ಯಾವ ರೀತಿ ಪ್ರವಾದನೆ ಮಾಡಿದರು ಎಂಬುದಾಗಿ ನಮಗೆ ಅದು ಬರೆಯಲ್ಪಟ್ಟಿಲ್ಲ. When Paul came to their home, ಪೌಲನವರ ಮನೆಗೆ ಬಂದಾಗ we are not reading that his daughters prophesied to Paul. ಅಲ್ಲಿ ಪೌಲನಿಗೆ ಪ್ರವಾದನೆ ಮಾಡಿದರು ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿಲ್ಲ. Are you reading so? ಆ ರೀತಿಯಾಗಿ ಓದ್ತೀವಾ? But in the same house, ಆದ್ರೆ ಅದೇ ಮನೆಯಲ್ಲಿ there happened a prophecy. ಅದು ಪ್ರವಾದನೆ ಅಂತ ಹೇಳಿದಂತ ಸಂಗತಿ The ನೋಡ್ತೇವೆ. prophecy was not made by the daughters of Philip. ಫಿಲಿಪ್ಪನ ಮಕ್ಕಳು ಅವರು ಪ್ರವಾದನೆಯನ್ನು ಅವರು ಸೃಷ್ಟಿ ಹಾಕಲಿಲ್ಲ. Who did the prophecy? ಯಾರು ಅಲ್ಲಿ ಪ್ರವಾದನೆ ಮಾಡಿದ್ರು? Another person came there. ಅಲ್ಲಿ ಮತ್ತೊಬ್ಬ ವ್ಯಕ್ತಿನ ಅಲ್ಲಿ ಪ್ರವೇಶ ಮಾಡಿದನ್ನು ನೋಡ್ತೇವೆ. Who was he? ಯಾರು ಆ ವ್ಯಕ್ತಿ? Agabus. ಅಗಬಸ್ ಎಂಬ ವ್ಯಕ್ತಿಯನ್ನು ನೋಡ್ತೇವೆ. Agabus came and he prophesied. ಅಗಬಸ್ ಅನ್ನು ಬಂದು ಆತನಲ್ಲಿ ಪ್ರವಾದನೆ ಮಾಡಿದನು. This Paul is going
to be imprisoned. ಈ ಒಬ್ಬ ಪೌಲನಿಗೆ ಸೆರೆಮನೆಗೆ ಆತನು ಹೋಗುತ್ತಾನೆ. He will be bound. ಆತನಿಗೆ ಸೆರೆಮನೆಗೆ ಹಾಕ್ತಾರೆ. He is going to be persecuted. ಆತನ ಹಿಂಸೆಗೆ ಆತನು ಒಳಗಾಗುತ್ತಾನೆ. See, in the house of Philip, we are not reading anything that was happening against the scripture. ಆದರೆ ಫಿಲಿಪ್ಪನ ಮನೆಯಲ್ಲಿ ದೇವರ ವಾಕ್ಯಕ್ಕೆ ವಿರುದ್ಧವಾದಂತ ಯಾವ ಸಂಗತಿಗಳು ನಡೆದದಾಗಿ ನಾವು ಓದುವುದಿಲ್ಲ. The family was going according to the word of God. ದೇವರ ವಾಕ್ಯಕ್ಕೆ ಅನುಸಾರವಾಗಿ ಒಂದು ಕುಟುಂಬ ಅದು ಹೋಗುತ್ತಾ ಇತ್ತು. Agabus came and he prophesied. ಅಗಪಸನಲ್ಲಿ ಬಂದು ಅಲ್ಲಿ ಆತನಲ್ಲಿ ಪ್ರವಾದನೆಯನ್ನು ಮಾಡಿದನು. Now, as Philip went to Caesarea, ಆ ಫಿಲಿಪ್ಪನು ಕೈಸರಕ್ಕೆ ಆತ ಬಂದಾಗ he did a great work in the city of Caesarea. ಕೈಸರದಲ್ಲಿ ದೊಡ್ಡದಾದಂತಹ ಮಹಾ ಕೆಲಸವನ್ನು ಆತನು We ಮಾಡಿದನು. can understand the family or house of Philip was a exemplary family in Caesarea. ಕೈಸರದಲ್ಲಿ ಇದರ ಮುಖಾಂತರವಾಗಿ ನಾವು ಅರ್ಥ ಮಾಡಿಕೊಳ್ಳಬಹುದು ಒಂದು ರೀತಿಯ ಮಾದರಿಯಾದಂತಹ ಒಂದು ಕುಟುಂಬ ಫಿಲಿಪ್ಪನ ಒಂದು ಕುಟುಂಬ ಅದಾಗಿತ್ತು. ಫಿಲಿಪ್ಪನು, his wife, ಆತನ ಹೆಂಡತಿ, his daughters, ಆತನ ಮಕ್ಕಳು, ಹೆಣ್ಣು ಮಕ್ಕಳು, all were going harmoniously. ಎಲ್ಲರೂ ಸಹ ಒಗ್ಗಟ್ಟಾಗಿ ಐಕ್ಯತೆಯಲ್ಲಿ ಅವರು ಹೋಗುತ್ತಾ ಇದ್ದರು. They were going in unity. ಅಲ್ಲಿ ಐಕ್ಯತೆಯಲ್ಲಿ ಅವರು ಹೋಗುತ್ತಾ ಇದ್ದರು. The home which is going in unity, ಯಾವ ಒಂದು ಕುಟುಂಬದ ಐಕ್ಯತೆಯಲ್ಲಿ ಅದು ಹೋಗುತ್ತದೋ, the home which has the joy of the Lord in them, ಯಾವ ಒಂದು ಕುಟುಂಬದಲ್ಲಿ ದೇವರ ಒಂದು ಸಂತೋಷ ಎನ್ನುವಂತದ್ದು ಇದೆಯೋ, that home only will be the home from where the gospel will be proclaimed. ಆ ಒಂದು ಕುಟುಂಬದಲ್ಲಿ ಆ ಒಂದು ಸ್ಥಳದಿಂದ ಸ್ವಾರ್ಥ ಎನ್ನುವಂತದ್ದು ಅಲ್ಲಿ ಪ್ರಸಾರ ಆಗುವಂತದ್ದಾಗಿದೆ. In this morning, let us examine about our family. ಬೇರೆ ಮುಂಜಾನೆ ನಮ್ಮ ಕುಟುಂಬಗಳ ಕುರಿತಾಗಿ ನಾವು ಪರೀಕ್ಷೆ ಮಾಡಿಕೊಳ್ಳುವಂತರಾಗಿರೋಣ. How is my family? ನನ್ನ ಒಂದು ಕುಟುಂಬ ಯಾವ ರೀತಿಯಲ್ಲಿ ಇದೆ? Am I cooperating with my husband? ನನ್ನ ಒಂದು ಗಂಡನ ಜೊತೆಯಲ್ಲಿ ನಾನು ಸಹಕರಿಸ್ತಾ ಇದ್ದೇನೋ? Am I cooperating with my wife? ನನ್ನ ಹೆಂಡತಿಯ ಜೊತೆಯಲ್ಲಿ ನಾನು ಸಹಕರಿಸ್ತಾ ಇದ್ದೇನೋ? Are my children cooperating with us? ನನ್ನ ಮಕ್ಕಳು ನನ್ನ ಜೊತೆಗೆ ಸಹಕಾರ ಕೊಡ್ತಾ ಇದ್ದಾರೋ? Then only that house or home will be pleasing unto the Lord. ಆಗ ಮಾತ್ರ ಒಂದು ಕುಟುಂಬ ದೇವರಿಗೆ ಅದು ಮೆಚ್ಚುಗೆ ಆದಂತ ಒಂದು ಕುಟುಂಬ ಆಗಿರುವಂತದ್ದಾಗಿದೆ. If anybody, any person in the place of Philip's wife, what they will say? ಈಗ ಯಾರಾದ್ರೂ ಫಿಲಿಪ್ಪನ ಹೆಂಡತಿಯ ಸ್ಥಳದಲ್ಲಿ ಬೇರೆ ಇನ್ಯಾರಾದ್ರೂ ಇದ್ದಾರೆ, ಅವ್ರು ಯಾವ ರೀತಿಯಲ್ಲಿ ವರ್ತಿಸ್ತಾ ಇದ್ದರು? What they will say? ಏನ್ ಹೇಳ್ತಾ ಇದ್ರು? Sisters, you can say. ಸಿಸ್ಟರ್ಸ್, ನೀವು ಅದು ಹೇಳ್ಬೋದು. You are bringing all the people to home. ನೀ ಎಲ್ಲಾ ಜನರು ನಿನ್ ಮನೆಗೆ ಕರ್ಕೊಂಡು ಬರ್ತಾ ಇದೀಯಾ? You don't want to know any trouble in the home. ಯಾವ ಸಮಸ್ಯೆ ಇಲ್ಲಿ ಬರಬಾರ್ದಲ್ವಾ? I am only is taking all the trouble. ನಾನೇ ಎಲ್ಲಾ ಸಮಸ್ಯೆಗೆ ನಿನ್ನ ಕಷ್ಟ ಪಡ್ತಾ I have ಇದ್ದೀನಿ. to cook for them. ನಾನು ಅವ್ರಿಗೆ ಅಡಿಗೆ ಮಾಡಬೇಕು. Morning breakfast. ಬೆಳಿಗ್ಗೆ ನಾಷ್ಟ ನಾನು ಸಿದ್ಧ ಮಾಡಬೇಕು. And afternoon lunch. ಮಧ್ಯಾಹ್ನ ನಾನು ಊಟ ಸಿದ್ಧ ಮಾಡಬೇಕು. Dinner. ರಾತ್ರಿ ಊಟನ ಸಿದ್ಧ Not ಮಾಡಬೇಕು. for one day. ಒಂದಿನ ಅಲ್ಲ. If it is for one day, it is okay. ಒಂದಿನ ಆಗಿ ನಾನು ಒಪ್ಕೊಳ್ತಾ But ಇದ್ದೆ. we are ready many days. ಆದ್ರೆ ನಾವು ಇಲ್ಲಿ ಓದ್ತಾ ಅನೇಕ ದಿವಸಗಳೆಂಬುದಾಗಿ ಇಲ್ಲಿ For ಓದ್ತೇವೆ. all together, they were laboring for the Lord. ಎಲ್ಲರೂ ಸಹ ಒಟ್ಟಾಗಿ ಕರ್ತನಿಗಾಗಿ ಅಲ್ಲಿ ಸೇವೆ ಮಾಡ್ತಾ ಇದ್ದಾರೆ. There was no murmuring at all. ಯಾವ ರೀತಿಯ ಗುಣಗುಟ್ಟುವಿಕೆ ಅನ್ನುವಂಥದ್ದು Without murmuring. ಯಾವ ರೀತಿಯ ಗುಣಗುಟ್ಟುವಿಕೆ They were doing the work of the Lord with all pleasure. ಸಂತೋಷಭರಿತರಾಗಿ ಕರ್ತನ ಸೇವೆಯಲ್ಲಿ ಅವರು ತೊಡಗಿಸಿಕೊಂಡಿದ್ದರು. This is what the Lord is expecting from you and me. ಪ್ರಿಯರೇ, ನನ್ನಿಂದ ಮತ್ತು ನಿನ್ನಿಂದ ದೇವರು ಈ ಸಂಗತಿಯನ್ನು ಆತನ ಅಪೇಕ್ಷಿಸುವಂತನಾಗಿದ್ದಾನೆ. So a exemplary family in the city of Caesarea. ಕೈಸರದಲ್ಲಿದ್ದಂತಹ ಮಾದರಿಯಾದಂತಹ ಒಂದು ಕುಟುಂಬ ಅದಾಗಿತ್ತು. Oh, that is why the people in that city came to know, here we have an evangelist. ಆದ್ರಿಂದಲೇ ಆ ಒಂದು ಕೈಸರದಲ್ಲಿರುವಂತಹ ಜನರು ಇಲ್ಲಿ ಒಂದು ಕುಟುಂಬವಿದೆ. That is why in Acts of the Apostles chapter 21 and verse 8 we read Philip the evangelist. ಆದ್ರಿಂದಲೇ 21ನೇ ಅಧ್ಯಾಯ 8ನೇ ವಚನ ಅಪೊಸ್ತಲರ ಕೃತ್ಯಗಳಲ್ಲಿ ಸುವಾರ್ತಿಕನಾದಂತಹ ಫಿಲಿಪ್ಪನು ಎಂಬುದಾಗಿ ಓದುತ್ತೇವೆ. Now you say, is it worthy for him? ನಿಜವಾಗ ಆತನು ಯೋಗ್ಯನೋ ಅರ್ಹನೋ ಆ ಒಂದು ಟೈಟ್ಲಿಗೆ? Sure, it was worthy to be called as an evangelist by Philip. ಆದ್ರೆ ಫಿಲಿಪ್ಪನನ್ನು ಸುವಾರ್ತಿಕನಾದಂತ ಫಿಲಿಪ್ಪನು ಎಂಬುದಾಗಿ ಕರೆಯಲ್ಪಡುವುದಕ್ಕೆ ನಿಜವಾಗಿ ಸಹ ಅರ್ಹನಾದಂತಹ ವ್ಯಕ್ತಿ. Now, how was his assembly life? ಆತನ ಒಂದು ಸಭಾ ಜೀವಿತ ಅದು ಯಾವ ರೀತಿಯಲ್ಲಿ ಇತ್ತು? Sometimes we may be good in our family. ಕೆಲವು ಸಾರಿ ನಾವು ಕೌಟುಂಬಿಕ ಜೀವಿತದಲ್ಲಿ ಉತ್ತಮವಾಗಿರ್ತೇವೆ. In the assembly, ನಾವು ಸಭಾ ಜೀವಿತ how are we? ನಾವು ಯಾವ ರೀತಿಯಲ್ಲಿ ನಮ್ಮ ಸಭಾ ಜೀವಿತವಿದೆ? Now let us come to Acts of the Apostle chapter 6. ಅಪೊಸ್ತಲರ ಕೃತ್ಯಗಳ 6ನೇ ಅಧ್ಯಾಯಕ್ಕೆ ನಾವು ಬರುವಂತರಾಗೋಣ. Very familiar verse to us. ನಮ್ಮೆಲ್ಲರೂ ಸಹ ಪರಿಚಿತವಾದಂತಹ ಒಂದು ವಾಕ್ಯ ಭಾಗ. And verse 3. 6ನೇ ಅಧ್ಯಾಯ 3ನೇ ವಚನ. Acts chapter 6 and verse 3.
ಆದುದರಿಂದ ಸಹೋದರರೇ, ಸಂಭಾವಿತರು, ಪವಿತ್ರಾತ್ಮ ಭರಿತರು, ಜ್ಞಾನ ಸಂಪನ್ನರು ಆಗಿರುವ 7 ಮಂದಿಯನ್ನು ನಿಮ್ಮೊಳಗಿಂದ ನೋಡಿ ಆರಿಸಿಕೊಳ್ಳಿರಿ, ಅವರನ್ನು ಈ ಕೆಲಸದ ಮೇಲೆ ನೇಮಿಸುವೆವು. We know the background of this. ಅದರ ಹಿನ್ನೆಲೆ ನಮಗೆ ಚೆನ್ನಾಗಿ ಗೊತ್ತುಂಟು. There was a problem in the early church at Jerusalem. ಯೆರೂಸಲೇಮಿನಂತ ಆದಿ ಸಭೆಯಲ್ಲಿ ಕೆಲವು ಸಮಸ್ಯೆಗಳು ಅಲ್ಲಿ ಇದ್ದವು. There was murmuring against the Hebrew women and the Greek women. ಅಲ್ಲಿ ಹಿಬ್ರಿಯ ಸ್ತ್ರೀಯರಿಗೂ ಗ್ರೀಕ್ ಸ್ತ್ರೀಯರಿಗೂ ಮಧ್ಯೆ ಇದ್ದಂತ ಒಂದು ಸಂಗತಿ ನಡೆದಿತ್ತು. And we know what was it. ಅದು ಯಾವ ಸಂಗತಿಗಳು ನಡೀತು ನಮ್ಗೆ ಗೊತ್ತುಂಟು. They were telling like this. ಅವ್ರು ಈ ರೀತಿಯಾಗಿ ಹೇಳ್ತಾ ಇದ್ರು, We are not considered worthily. ನಾವು ಯೋಗ್ಯರಾದಾಗೆ ಅವರು ನಮ್ಮನ್ನು ಪರಿಗಣಿಸ್ತಾ ಇಲ್ಲ. They are showing partiality to us. ಅಲ್ಲಿ ಒಂದು ರೀತಿಯಲ್ಲಿ ಪಾರ್ಶಾಲಿಟಿಯನ್ನು ಅವರು ತೋರಿಸ್ತಾ ಇದ್ದಾರೆ. This complaint came to the apostles. ಈ ಒಂದು ವಾಗ್ವಾದ ಎನ್ನುವಂತದಲ್ಲಿ ಅಪೊಸ್ತಲರ ಬಳಿಗೆ ಅದು And ಬಂದಿತು. the apostles said, ಆಗ ಅಪೊಸ್ತಲರು ಹೇಳಿದಂತ ಮಾತು, we cannot serve on the table leaving the ministry God has given to us. ನಮಗೆ ಕೊಟ್ಟಿರುವಂತಹ ಸೇವೆಯನ್ನು ನಾವು ಈ ರೀತಿ ಬಿಟ್ಟು ನಾವು ಮುಂದಕ್ಕೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. God has given us the ministry. ದೇವರು ನಮಗೆ ಒಂದು ಸೇವೆಯನ್ನು ಕೊಟ್ಟಿದ್ದಾನೆ. And that ministry is preaching and praying. ನಮಗೆ ಸುವಾರ್ತೆಯನ್ನು ನಮಗೆ ಪ್ರಸಂಗ ಮಾಡುವಂತಹದ್ದು, ಪ್ರಾರ್ಥನೆ ಮಾಡುವಂತಹ ಸೇವೆಯನ್ನು ಕೊಟ್ಟಿದ್ದಾನೆ. We can't leave that ministry. ಆ ಸೇವೆಯನ್ನು ನಾವು ಬಿಡಲಿಕ್ಕೆ ಸಾಧ್ಯವಿಲ್ಲ. Preaching and praying ministry. ನಾವು ಪ್ರಸಂಗ ಮಾಡುವಂತಹದ್ದು, ಪ್ರಾರ್ಥನೆ That ಮಾಡುವಂತಹದ್ದು, is the important ministry that we do. ಅದು ನಾವು ಸೇವೆಯನ್ನು ನಾವು ಮಾಡ್ತಾ And ಇದ್ದೇವೆ. leaving that ministry, ಆ ಒಂದು ಸೇವೆಯನ್ನು ಬಿಟ್ಟು we can't look after the ministry on the table. ಅಲ್ಲಿ ನಾವು ಇಲ್ಲಿ ಮೇಜಿನ ಒಂದು ಸೇವೆಯನ್ನು ನಾವು ನೋಡ್ಲಿಕ್ಕೆ So ಸಾಧ್ಯವಿಲ್ಲ. the apostle said, ಅದನ್ನ ಅಪೊಸ್ತಲರು ಹೇಳಿದಂತ ಮಾತು, now you do one thing. ಈ ಒಂದು ಸಂಗತಿ ನೀವು ಮಾಡ್ರಿ, You choose among yourself ನಿಮ್ಮಲ್ಲಿ ನೀವು ಈ ರೀತಿ ಆರಿಸ್ಕೊಳ್ರಿ, 7 men. 7 ವ್ಯಕ್ತಿಗಳನ್ನು ಆರಿಸ್ಕೊಳ್ರಿ. And the 7 men should be, ಆ ಒಂದು 7 ಜನ ಆರಿಸಿಕೊಳ್ಳುವಂತವ್ರು ಎಂತವರಾಗಿರ್ಬೇಕೆಂಬುದಾಗಿ ಹೇಳಿದೆ. they should be of honest report. ಅಲ್ಲಿ ಅವರು ಸರಿಯಾದಂತ ಸಂಭಾವಿತರಾಗಿರಬೇಕು. And they should be of good report, full of the Holy Spirit. ಅವರು ಪವಿತ್ರಾತ್ಮ ಭರಿತರಾಗಿರಬೇಕು. And they should be filled with wisdom. ಜ್ಞಾನ ಸಂಪನ್ನರವರಾಗಿರಬೇಕು. Such people has to be chosen. ಅಂತ ಜನರು ನೀವು ಅಲ್ಲಿ ಆರಿಸಿಕೊಳ್ಳಿರಿ. And they chose 7 people. ಆ ರೀತಿ 7 ಮಂದಿಯನ್ನು ಅವರು ಆರಿಸಿಕೊಂಡರು. And among that 7, ಆ 7 ಮಂದಿಯ ಮಧ್ಯದಲ್ಲಿ one was ಒಬ್ಬರು Philip. ಫಿಲಿಪ್ಪನು. So Philip was of good report. ಅಲ್ಲಿ ಒಳ್ಳೆಯ ರಿಪೋರ್ಟ್ ಹೊಂದಿದಂತವನು. And he was filled with the Holy Spirit. ಆತನು ಸಂಭಾವಿತನು, ಪವಿತ್ರಾತ್ಮ ಭರಿತನು. And he was filled with wisdom. ಮತ್ತು ಜ್ಞಾನ ಸಂಪನ್ನನು ಆತನು ಆಗಿದ್ದನು. Such a person was chosen for serving on the table. ಅಂತ ವ್ಯಕ್ತಿಯನ್ನು ಆತನ ಮೇಜಿನಲ್ಲಿ ಸೇವೆ ಮಾಡುವುದಕ್ಕೆ ಅವರು ಆರಿಸಿದರು. Now you remember one thing. ಈ ಒಂದು ಸಂಗತಿಯನ್ನು ಜ್ಞಾಪಕ ಮಾಡಿಕೊಳ್ಳ್ರಿ. To choose 7 from 100, it may be easy. 100 ಜನರ ಮಧ್ಯದಲ್ಲಿ 7 ಜನರನ್ನು ಆರಿಸಿಕೊಳ್ಳುವುದು ಬಹಳ ಸುಲಭವಾದ ಕೆಲಸ. It may be easy to choose even from 1,000. 1000 ಮಂದಿ ಮಧ್ಯದಲ್ಲಿ ಸಹ 7 ಜನರನ್ನು ಆರಿಸಿಕೊಳ್ಳುವಂತದ್ದು ಸುಲಭವೇ. But the 7 were chosen from how many? ಈ 7 ಮಂದಿಯನ್ನು ಎಷ್ಟು ಜನರ ಮಧ್ಯದಲ್ಲಿ ಅವರು ಆರಿಸಿದ್ರು? How many? ಎಷ್ಟು ಜನ? Not 1,000. 1000 ಅಲ್ಲ, Not 2,000. 2000 ಅಲ್ಲ. By the time we know the number of the disciples were increased. ಅಲ್ಲಿ ಶಿಷ್ಯರ ಒಂದು ಸಂಖ್ಯೆ ಹೆಚ್ಚುತ್ತಾ ಹೋಗುತ್ತೆ ಎಂಬುದಾಗಿ ಓದುತ್ತೇವೆ. Maybe more than 5,000. ಸುಮಾರು 5,000ಕ್ಕಿಂತಲೂ ಹೆಚ್ಚಾದಂತ ಜನರು ಅಲ್ಲಿ ಆ ಸಮಯದಲ್ಲಿ ಇದ್ದರು. Among them 7 has to be chosen. ಅದರಲ್ಲಿ 7 ಮಂದಿಯನ್ನು ಉತ್ತಮವಾದವರನ್ನು ಆರಿಸಬೇಕಾಗಿತ್ತು. So how difficult is this work? ಎಷ್ಟು ಪ್ರಯಾಸಕರವಾದಂತ ಕಾರ್ಯ ಇದಾಗಿತ್ತು. So among thousands of people, ಸಾವಿರಾರು ಜನಗಳ ಮಧ್ಯದಲ್ಲಿ there were 7 ಅಲ್ಲಿ 7 ಮಂದಿಯನ್ನು who were filled with the Holy Spirit, ಪವಿತ್ರಾತ್ಮ ಭರಿತರಾಗಿರೋದು, who were full with wisdom, ಅಲ್ಲಿ ಜ್ಞಾನ ಸಂಪನ್ನರಾಗಿರೋದು and who had good report. ಮತ್ತು ಸಂಭಾವಿತರು ಆಗಿರುವಂತದ್ದನ್ನು ಅಲ್ಲಿ ನೋಡುತ್ತೇವೆ. To do what ministry? ಅಲ್ಲಿ ಯಾವ ಸೇವೆಯನ್ನು ಮಾಡುವುದಕ್ಕಾಗಿ? What ministry? ಯಾವ ಸೇವೆ? Tell. What was the ministry? ಅವರ ಒಂದು ಸೇವೆ ಏನಾಗಿತ್ತು? Tell in our language. ನಮ್ಮ ಒಂದು ಭಾಷೆಯಲ್ಲಿ ಹೇಳ್ರಿ. ಅಡಿಗೆ ಮನೆಯಲ್ಲಿ ಕೆಲಸ ಮಾಡು. ಅಡಿಗೆ ಮಾಡುವ ಕೆಲಸ ಅದಾಗಿತ್ತು. To work in the kitchen. ಅಡಿಗೆ ಮನೆಯಲ್ಲಿ ಮಾಡುವಂತ ಕೆಲಸಕ್ಕಾಗಿ ಆರಿಸಿಕೊಂಡಿದ್ದರು. We choose people to do this ministry. ನಾವು what kind of people? ನಾವು ಎಂತ ವ್ಯಕ್ತಿಗಳನ್ನು ಈ ಅಡಿಗೆ ಮಾಡುವ ಕೆಲಸಕ್ಕಾಗಿ ನಾವು ಆರಿಸುತ್ತೇವೆ? Tell. Very sad. We will say he is good for nothing. ಈತನ ಯಾವ ಕೆಲಸಕ್ಕೆ ಇವನು ಬರಲ್ಲ. He don't have any other gift. ಇನ್ನೇನು ಬೇರೆ ಹೊರಗಡೆ ಈತನಿಗಿಲ್ಲ. So let him be in the kitchen. ಆತನು ಅಡಿಗೆ ಮನೆಗೆ ಆತನು ಹೋಗ್ಲಿ. Is it not? ಖಂಡಿತ ಅಲ್ವೋ?
This is what always we think. ಪ್ರಿಯರೇ, ನಾವು ಅರ್ಥ ಮಾಡಿಕೊಳ್ಳೋದು ಈ ರೀತಿಯಾಗಿ. But the word of God says, ಆದ್ರೆ ದೇವರ ವಾಕ್ಯ ತಿಳಿಸುವಂತಹದ್ದು, even to work in the kitchen, ಅಡಿಗೆ ಮನೆಯಲ್ಲಿ ಕೆಲಸ ಮಾಡುವುದಕ್ಕೂ ಸಹ they must be filled by the Holy Spirit. ಪರಿಶುದ್ಧಾತ್ಮದಿಂದ Dear children of ತುಂಬಿಸಲ್ಪಟ್ಟವಂತರಾಗಿರಬೇಕು. God, let me ask you in this morning. ದೇವಜನರೇ, ಈ ಒಂದು ಪ್ರಶ್ನೆ ನಾನು ನಿಮಗೆ ಕೇಳುತ್ತೇನೆ. You and I came to worship the Lord in this morning. ಮುಂಜಾನೆ ಆರಾಧನೆಗಾಗಿ ನಾವು ಬಂದಿದ್ದೇವೆ. How did we come here in this morning to worship Him? ನಾವು ಆತನಿಗೆ ಆರಾಧಿಸುತ್ತಾ ಯಾವ ರೀತಿ ನಾವು ಸಿದ್ಧತೆ ಮಾಡಿಕೊಂಡು Are ಬಂದಿದ್ದೇವೆ? we here filled by the Holy Spirit? ಪವಿತ್ರಾತ್ಮ ಭರಿತರಾಗಿ ನಾವು ಇಲ್ಲಿಗೆ ಬಂದಿದ್ದೇವೆ. By the filling of the Holy Spirit only we can worship Him. ಆ ಪವಿತ್ರಾತ್ಮ ಭರಿತರಾಗಿ ಮಾತ್ರ ನಾವು ಆತನಿಗೆ ಆರಾಧನೆ Even otherwise we may worship Him. ಆ ಪವಿತ್ರಾತ್ಮ ಇಲ್ಲದಿದ್ದಾಗ್ಯೂ ಸಹ ನಾವು ಆರಾಧನೆ But that ಮಾಡಬಹುದು. worship won't be pleasing unto Him. ಆದ್ರೆ ದೇವರಿಗೆ ಅದು ಘನತೆಯನ್ನು ತರುವಂತ ಒಂದು ಆರಾಧನೆ. Did we come here in this morning as a tradition to worship Him? ಬೇರೆ ಮುಂಜಾನೆ ನಾವು ಸಂಪ್ರದಾಯವಾಗಿ ನಾವು ಆರಾಧನೆ ಮಾಡ್ಲಿಕ್ಕೆ ನಾವು ಬಂದೆವೋ? If to do the service in the kitchen needs the filling of the Holy Spirit, ಅಡಿಗೆ ಮನೆಯಲ್ಲಿ ಕೆಲಸ ಮಾಡುವುದಕ್ಕೆ ಪವಿತ್ರಾತ್ಮ ಭರಿತರಾಗಿರಬೇಕೆಂಬಂತ ಅವಶ್ಯಕತೆಯನ್ನು how ನಾವು much ಆದ್ರೆ more we need to do the spiritual ministry? ಆದ್ರೆ ಈ ಒಂದು ಸೇವೆಯನ್ನು ಇಲ್ಲಿ ಆರಾಧನೆ ಸಮಯದಲ್ಲಿ ಸೇರುವುದಕ್ಕೆ ಇನ್ನೆಷ್ಟು ರೀತಿಯಲ್ಲಿ ಪವಿತ್ರಾತ್ಮ ಭರಿತರಾಗಿರಬೇಕು? Philip was full of the Holy Spirit. ಫಿಲಿಪ್ಪನು ಆತನು ಪವಿತ್ರಾತ್ಮ ಭರಿತನಾತನಾಗಿದ್ದನು. He was full of wisdom. ಆತನು ಜ್ಞಾನ ಸಂಪನ್ನನು ಆತನಾಗಿದ್ದನು. And he was a man of good report. ಆತನು ಸಂಭಾವಿತನು ಆತನಾಗಿದ್ದನು. That is why he was chosen. ಆದ್ದರಿಂದಲೇ ಆತನನ್ನು ಅವರು ಆರಿಸಿಕೊಂಡರು. And that ministry they did well. ಅವರು ಆ ಒಂದು ಸೇವೆಯನ್ನು ಉತ್ತಮವಾಗಿ ಅವರು And what ಮಾಡಿದರು. was the result of that ministry? ಮತ್ತು ಅದರ ಒಂದು ಪರಿಣಾಮ ಅದೇನಾಗಿತ್ತು? ಅವನು ಮಾಡಿದಂತ ಸೇವೆಯ ಒಂದು ಫಲ ಏನಾಗಿತ್ತು? What was the result? ಅದರ ಒಂದು ಪರಿಣಾಮ ಅದೇನಾಗಿತ್ತು? Let us read verse 7 7ನೇ ವಚನ ಗಮನಿಸ್ರಿ. of Acts chapter 6 and verse 7. 6ನೇ ಅಧ್ಯಾಯ 7ನೇ ವಚನ. And the word of God continued to increase, and the number of the disciples multiplied greatly in Jerusalem, and a great many of the priests became obedient to the faith. And the word of God continued to increase. ಮತ್ತು ದೇವರ ವಾಕ್ಯವು ಪ್ರಬಲವಾಯಿತು, ಶಿಷ್ಯರ ಸಂಖ್ಯೆಯು ಯೆರೂಸಲೇಮಿನಲ್ಲಿ ಬಹಳವಾಗಿ ಹೆಚ್ಚುತ್ತಾ ಬಂತು, ಯಾಜಕರಲ್ಲಿಯೂ ಬಹು ಜನರು ಕ್ರಿಸ್ತ ನಂಬಿಕೆಗೆ ಒಳಗಾಗುತ್ತಾ ಇದ್ದರು. ಯಾಕೆ? These 7 men were chosen because of these talents. ಬೇರೆ ಈ 7 ಮಂದಿ ಆರಿಸಲ್ಪಟ್ಟಂತವರು ಅವರು ಈ ರೀತಿಯಾದಂತಹ ಅರ್ಹತೆ ಹೊಂದಿದಂತವರನ್ನು ಅಲ್ಲಿ ಆರಿಸಲ್ಪಟ್ಟಂತ As ಕಾರಣದಿಂದ, they were filled by the Holy Spirit, ಅವರು ಪವಿತ್ರಾತ್ಮ ಭರಿತರಾಗಿರುವಂತ ಕಾರಣದಿಂದ, as they were full of wisdom, ಅವರು ಜ್ಞಾನ ಸಂಪನ್ನರಾಗಿರುವುದರಿಂದ, as they were having good report, ಅವರು ಸಂಭಾವಿತರು ಆಗಿರುವಂತ ದೆಸೆಯಿಂದ they did the ministry faithfully in the kitchen. ಅವರು ಅಡಿಗೆ ಮನೆಯಲ್ಲಿ ಬಹಳ ನಂಬಿಕಸ್ಥರಾಗಿ ತಮ್ಮ ಸೇವೆಯನ್ನು ಅವರು ಮಾಡಿದರು. And because of that, the apostle could preach the gospel to others. ಅದರ ಒಂದು ದೆಸೆಯಿಂದ ಅಪೊಸ್ತಲರು ಪ್ರಸಂಗ ಮಾಡಲಿಕ್ಕೆ ಅದು ಸಾಧ್ಯವಾಯಿತು. They did the word ministry. ಅವರು ದೇವರ ವಾಕ್ಯದ ಸೇವೆಯನ್ನು ಅವರು And ಮಾಡಿದರು. they filled Jerusalem with the word of ಅವರು God. ಈ ಯೆರೂಸಲೇಮನ್ನು ದೇವರ ವಾಕ್ಯದಿಂದ ಅವರು ತುಂಬಿಸಿದರು. And that is why we read here, ಆದ್ರಿಂದ ನಾವು ಇಲ್ಲಿ ಓದುವಂತರಾಗಿದ್ದೇವೆ. Jerusalem, the word of God increased. ಅಲ್ಲಿ ಯೆರೂಸಲೇಮಿನಲ್ಲಿ ದೇವರ ವಾಕ್ಯವು ಪ್ರಬಲವಾಗಿ ಹಬ್ಬಿತು And ಎಂಬುದಾಗುತ್ತೆ. the number of the disciples multiplied. ಮತ್ತು ಶಿಷ್ಯರ ಸಂಖ್ಯೆಯು ಹೆಚ್ಚುತ್ತಾ ಅದು ಹೋಯಿತು ಎಂಬುದಾಗಿ ಹೋಗುತ್ತೇವೆ. Dear child of God, ಪ್ರಿಯ ದೇವಜನರೇ, are you faithful where God has placed you? ದೇವರು ನಿನ್ನನ್ನು ಇಟ್ಟಂತಹ ಸ್ಥಳದಲ್ಲಿ ನೀನು ನಂಬಿಗಸ್ತನಾಗಿದ್ದೀಯೋ? Maybe in the kitchen. ಪ್ರಾಯಶಃ ಅಡಿಗೆ ಮನೆ ಅದಾಗಿರಬಹುದು. Are you faithful in your kitchen? ನಿನ್ನ ಒಂದು ಅಡಿಗೆ ಮನೆಯಲ್ಲಿ ನೀನು ನಂಬಿಗಸ್ತನಾಗಿದ್ದೀಯೋ? Many times we used to say like this. ಅನೇಕ ಬಾರಿ ನಾವು ಈ ರೀತಿಯಾಗಿ ಹೇಳುತ್ತೇವೆ, the women or sisters in brethren assembly, they don't have any ministry. ಈ ಅನೇಕ ನಮ್ಮ ಬ್ರದರ್ ಸಭೆಯಲ್ಲಿ ಸಹೋದರರಿಗೆ ಯಾವ ಸೇವೆ ಇಲ್ಲ ಎಂಬುದಾಗಿ ಅನೇಕ ಬಾರಿ ನಾವು ಅರ್ಥೈಸಿಕೊಳ್ಳುತ್ತೇವೆ. They have to come, sit, ಅವ್ರು ಬರ್ಬೋದು, say amen and go. ಬಂದು ಕೂತ್ಕೊಳ್ಳುವಂತದ್ದು, ಆಮೇಲೆ ಹೇಳಿ ಹೋಗುವಂತದ್ದು ಎಂಬುದಾಗಿ ಅನೇಕರು ಹೇಳುವಂತವರಾಗಿದ್ದಾರೆ. No other path. ಇನ್ಯಾವ ಪಾತ್ರ ಅವರದಿಲ್ಲ. Sisters, are you thinking so? ಸಹೋದರರೇ, ಆ ರೀತಿಯಾಗಿ ನೀವು ಭಾವಿಸಿದ್ದೀರೋ? Are you thinking I don't have any part? ನನ್ನ ಯಾವ ಪಾತ್ರವಿಲ್ಲ ಎಂಬುದಾಗಿ ನಿಮ್ಮ ಭಾವನೆ ಅದಾಗಿದೆಯೋ? The word of God very clearly says, ದೇವರ ವಾಕ್ಯ ಸ್ಪಷ್ಟವಾಗಿ ತಿಳಿಸುವಂತಹದ್ದು, even in the kitchen, ಅಡಿಗೆ ಮನೆಯಲ್ಲಿಯೂ ಸಹ you may not be able to go and preach the gospel outside. ನೀನು ಹೊರಗಡೆ ಹೋಗಿ ಸುವಾರ್ತೆಯನ್ನು ಸಾರುವಂತ ಒಂದು ವರ ನೀನು ಇಲ್ಲದೆ ಇರಬಹುದು. Sometimes you may be limited in your kitchen. ಪ್ರಾಯಶಃ ನೀನು ಅಡಿಗೆ ಮನೆಗೆ ಪ್ರಾಯಶಃ ನೀನು ಸೀಮಿತವಾಗಿರಬಹುದು. You may be thinking like this. ಪ್ರಾಯಶಃ ನೀನು ಈ ರೀತಿಯಾಗಿ ಆಲೋಚನೆ I am ಮಾಡ್ತಾ not ಇರಬಹುದು. getting an opportunity ನನಗೆ ಯಾವುದೇ to ರೀತಿಯ share the gospel with others. ಬೇರೆಯವರಿಗೆ ಸುವಾರ್ತೆಯನ್ನು ಸಾರುವುದಕ್ಕೆ ನನಗೆ ಯಾವುದೇ ಅವಕಾಶ ಸಿಗುತ್ತಾ ಇಲ್ಲ ಎಂಬುದಾಗಿ ಹೇಳ್ತಾ ಇರಬಹುದು. What can I do? ನಾನು ಏನು ಮಾಡಲಿ? Even in your kitchen there is opportunity. ಅಡಿಗೆ ಮನೆಯಲ್ಲೂ ಸಹ ಅಲ್ಲಿ ಸದಾವಕಾಶಗಳು ಇವೆ. There we can be his witnesses. ಅಲ್ಲಿ ಆತನಿಗೆ ಸಾಕ್ಷಿಗಳಾಗಿ ನಾವು ಅಲ್ಲಿ ಕಾಣಿಸಿಕೊಳ್ಳಬಹುದು. Philip
and the other 6 with him. ಫಿಲಿಪ್ಪನು ಮತ್ತು ಆತನ 6 ಜನರು They did their ministry faithfully. ಅವರು ತಮ್ಮ ಸೇವೆಯನ್ನು ನಂಬಿಗಸ್ಕರಾಗಿ ಅವರು ಮಾಡಿದರು. And because of that, the word of God spread. ಅದರ ದೆಸೆಯಿಂದ ಸುವರ್ಣದಲ್ಲಿ ದೇವರ ವಾಕ್ಯವನ್ನು ಪ್ರಚರಿಸುತ್ತಾ ಅದು ಹೋಯಿತು. Many were blessed. ಅನೇಕರು ಆಶೀರ್ವಾದವನ್ನು ಹೊಂದಿದರು. The disciples were increased. ಅಲ್ಲಿ ಶಿಷ್ಯರು ಹೆಚ್ಚುತ್ತಾ ಹೋದರು. This is how the word of God spread in the first century. ಮೊದಲನೇ ಶತಮಾನದಲ್ಲಿ ದೇವರ ವಾಕ್ಯವು ಈ ರೀತಿಯಾಗಿ ಅದು ಪ್ರಸಾರವಾಗುತ್ತಾ ಅದು So ಹೋಯಿತು. we have seen how Philip was in his home. ಆತನ ಫಿಲಿಪ್ಪನು ಯಾವ ರೀತಿಯಲ್ಲಿ ತನ್ನ ಕುಟುಂಬದಲ್ಲಿ ಇದ್ದಾನೆ ಎಂಬುದಾಗಿ ನೋಡಿದೆವು. And we have seen how he was in the church. ಆತನ ಸಭೆಯಲ್ಲಿ ಆತನ ಪಾತ್ರವೇನು ಎಂಬುದಾಗಿ ನಾವು ನೋಡ್ತಾ ಬಂದೆವು. In the home and in the church he had good testimony. ಕುಟುಂಬದಲ್ಲಿ ಮತ್ತು ಸಭೆಯಲ್ಲಿ ಒಳ್ಳೆಯ ಸಾಕ್ಷಿಯನ್ನು ಹೊಂದಿದವನಾಗಿದ್ದನು ಫಿಲಿಪ್ಪನು. Such a person only will be used by the Lord. ಅಂತ ವ್ಯಕ್ತಿಯನ್ನು ಮಾತ್ರ ಕರ್ತನು ಹೊರಗಡೆ ಆತನು ಉಪಯೋಗಿಸುವಂತವನಾಗಿದ್ದಾನೆ. Now Philip was doing his ministry in the kitchen faithfully. ಅಲ್ಲಿ ಫಿಲಿಪ್ಪನು ತನ್ನ ಅಡಿಗೆ ಮನೆಯಲ್ಲಿ ತನ್ನ ಕಾರ್ಯವನ್ನು ನಂಬಿಗಸ್ತಿಕೆಯಲ್ಲಿ ಆತನು ಮಾಡಿದನು. And this ministry to whom he was doing? ಆತನು ಈ ಒಂದು ಸೇವೆಯನ್ನು ಯಾರಿಗೆ ಮಾಡ್ತಾ ಇದ್ದನು? To whom? ಯಾರಿಗೆ ಮಾಡ್ತಾ ಇದ್ದನು? If it was done to some famous people, we will be happy, is it not? ಯಾರು ಗಣ್ಯ ವ್ಯಕ್ತಿಗಳಿಗೆ ರೀತಿಯಾಗಿ ಮಾಡಿದಾದ್ರೆ ನಾವು ಸಂತೋಷ ಭರಿತರಾಗ್ತಾ ಇದ್ದೆವು. Oh, if Billy Graham came to my home and I could accommodate him, serve him, we'll all be very happy, is it not? ಪ್ರಾಯಶಃ ಬಿಲಿಗ್ರಾಮ್ ನಮ್ಮ ಮನೆಗೆ ಬಂದ್ರೆ ನಾವೆಲ್ಲರೂ ಸಹ ಸಂತೋಷ ಭರಿತರಾಗಿ ನಾವು ಸೇವೆ ಮಾಡ್ತಾ ಇದ್ವಿ. ನಿಜವೇ? Came to my home? ನಮ್ಮ ಮನೆಗೆ ಅವರು ಬಂದರು. Not an ordinary man. ಅದು ಸಾಧಾರಣವಾದ ವ್ಯಕ್ತಿ ಅಲ್ಲ. Billy Graham. ಬಿಲಿಗ್ರಾಮ್ ಅವರು ಬಂದಿದ್ರು. But Philip and the other 6, ಆದ್ರೆ ಫಿಲಿಪ್ಪನು ಮತ್ತು ಆ ಜನರು they were doing the ministry to whom? ಅವರು ಮಾಡ್ತಾ ಇದ್ದಂತ ಸೇವೆ ಅದು ಯಾರಿಗೆ ಅದಾಗಿತ್ತು? Not to any prominent person. ಯಾರು ಗಣ್ಯ ವ್ಯಕ್ತಿಗಳಿಗೆ ಅವರು ಸೇವೆ ಮಾಡ್ತಾ ಇಲ್ಲ. To whom? ಯಾರಿಗೆ? Widows. ಅಲ್ಲಿದ್ದಂತ ವಿಧವೆಯರಿಗೆ ಅವರು ಮಾಡ್ತಾ ಇದ್ರು. Unknown people. ಗೊತ್ತಿಲ್ಲದೆ ಇರುವಂತ ಜನರಿಗೆ ಮಾಡ್ತಾ So ಇದ್ರು. if I do the ministry for these widows, ಅಯ್ಯೋ ವಿಧವೆಯರಿಗೆ ನಾನು ಈ ಸೇವೆಯನ್ನು ಮಾಡಿದರೆ who will care for it? ಅಯ್ಯೋ ನನ್ನನ್ನು ಯಾರು ಗಣಿಗೆ ತೆಗೆದುಕೊಳ್ತಾರೆ? Who will know about me? ನನ್ನ ಕುರಿತಾಗಿ ಯಾರು ಹೊಗಳ್ತಾರೆ? Will I get any publicity? ನನ್ಗೆ ಯಾರು ಪಬ್ಲಿಸಿಟಿ ಅನ್ನುವಂತ ಸಿಗ್ತದೋ? Today if we do something, ಇಂದು ನಾವೇನಾದ್ರು ಮಾಡಿದರೆ it will come in the WhatsApp. ಅಲ್ಲಿ ವಾಟ್ಸ್ಆಪ್ ಅಲ್ಲಿ ಬರುವಂತದ್ದಾಗಿದೆ. Oh, I did so and so. ನಾನು ಈ ಕೆಲಸಗಳನ್ನು ಸೇವೆಯನ್ನು ಮಾಡಿದ್ದೇನೆ. But Philip, ಆದ್ರೆ ಫಿಲಿಪ್ಪನು he did the ministry to the widows. ಅಲ್ಲಿದ್ದಂತ ವಿಧವೆಯರಿಗೆ ಆತನು ಸೇವೆ ಮಾಡಿದನು. He was happy with that ministry. ಆ ಸೇವೆಯಲ್ಲಿ ಆತನು ಸಂತೋಷ He ಭರಿತನಾಗಿದ್ದನು. was faithful in it. ಅದರಲ್ಲಿ ನಂಬಿಗಸ್ತನಾಗಿ ಕಾಣಿಸಿಕೊಂಡನು. And because of that, ಅದರ ದೆಸೆಯಿಂದ now the Lord is sending him out. ಆದ್ರಿಂದ ದೇವರು ಆತನೀಗ ಹೊರಗಡೆ ಆತನ ಸೇವೆ ಕಳಿಸುತ್ತಿದ್ದಾನೆ. Dear children of God, ಪ್ರಿಯ ದೇವ ಜನರೇ, if we are faithful in the little ministry that God has given to us, ದೇವರು ಕೊಟ್ಟಿರುವಂತ ನಮಗೆ ಅಲ್ಪವಾದಂತ ಕಾರ್ಯದಲ್ಲಿ ನಾವು ನಂಬಿಗಸ್ತರಾಗಿದ್ದರೆ God will entrust with us more. ದೇವರು ನಮಗೆ ಇನ್ನೂ ಹೆಚ್ಚಾದಂತ ಕಾರ್ಯವನ್ನು ಒಪ್ಪಿಸುತ್ತಾನೆ. If we are faithful in the little that God has given to us, ದೇವರು ನಮಗೆ ಕೊಟ್ಟಿರುವಂತ ಅಲ್ಪವಾದರಲ್ಲಿ ನಾವು ನಂಬಿಗಸ್ತರಾಗಿ ಕಾಣಿಸಿಕೊಂಡರೆ then He will give us more. ಆತ ನಮಗೆ ಇನ್ನೂ ಹೆಚ್ಚಾಗಿ ಅಂತ ಸೇವೆಯನ್ನು ಕೊಡುವಂತವನಾಗಿದ್ದಾನೆ. Why we are not getting more today? ಯಾಕೆ ನಮಗೆ ಹೆಚ್ಚಾಗಿ ಈಗ ಸೇವೆ ಸಿಗುತ್ತಾ ಇಲ್ಲ? The problem is with us. ಸಮಸ್ಯೆ ಅದು ನಮ್ಮಲ್ಲಿ ಇರುವಂತದ್ದಾಗಿದೆ. We are not faithful. ನಾವು ನಂಬಿಗಸ್ತರಾಗಿ ಕಾಣಿಸಿಕೊಳ್ಳುತ್ತಾ ಇಲ್ಲ. So let us be faithful in doing the ministry, whether it is little or big. Let us do it for Him. ಚಿಕ್ಕದಾದಂತ ಕಾರ್ಯವಾಗಿರಬಹುದು, ದೊಡ್ಡದಾದಂತ ಕಾರ್ಯವಾಗಿರಬಹುದು, ಕರ್ತನು ಕೊಟ್ಟಿರುವಂತಹ ಒಂದು ಕಾರ್ಯದಲ್ಲಿ ನಂಬಿಗಸ್ತರಾಗಿ ನಾವು ಕಾಣಿಸಿಕೊಳ್ಳೋಣ. Now when we come to chapter 8 of Acts of the Apostles, ಅಪೊಸ್ತಲರ ಕೃತ್ಯಗಳ 8ನೇ ಅಧ್ಯಾಯಕ್ಕೆ ನಾವು ಅಲ್ಲಿ ಬಂದರೆ we all know it very well. ನಮಗೆಲ್ಲರೂ ಸಹ ಚೆನ್ನಾಗಿ ಗೊತ್ತುಂಟು. Is there anybody not knowing chapter 8 of Acts of the Apostles? 8ನೇ ಅಧ್ಯಾಯ ಗೊತ್ತಿಲ್ಲದೆ ಇರುವಂತವ್ರು ಯಾರು ಇದ್ದೀರಾ? Is there anybody? ಯಾರು ಇದ್ದೀರಾ? All of us know well about Acts chapter 8. ಅಪೊಸ್ತಲರ ಕೃತ್ಯ 8ನೇ ಅಧ್ಯಾಯ ಎಲ್ಲರಿಗೂ ಸಹ ಪರಿಚಿತವಾದಂತಹ ಒಂದು ವಾಕ್ಯ ಭಾಗ. Why? ಯಾಕೆ? Always we remember this chapter in connection with baptism. ಯಾಕಂದ್ರೆ ದೀಕ್ಷಾ ಸ್ನಾನದ ಸಂಬಂಧದಲ್ಲಿ ಯಾವಾಗಲೂ ಸಹ ಇದನ್ನು ನಾವು ಜ್ಞಾಪಕ ಮಾಡಿಕೊಳ್ಳುತ್ತೇವೆ. Is it not? ಖಂಡಿತವಾಗಿ ಅಲ್ವೋ? Now Philip, the Lord said to him, ಫಿಲಿಪ್ಪನಿಗೆ ದೇವರು ಹೇಳಿದಂತ ಮಾತು, you leave the kitchen. ಈಗ ಅಡಿಗೆ ಮನೆಯನ್ನು ನೀನು ಬಿಡು. Until now you were in the kitchen. ಇಲ್ಲೇ ತನಕ ನೀನು ಅಡಿಗೆ ಮನೆಯಲ್ಲಿದ್ದಿ. You were faithful in it. ನೀನು ಅದರಲ್ಲಿ ನಂಬಿಕಸ್ಥನಾಗಿ I am ಕಾಣಿಸಿಕೊಂಡಿದ್ದೆ. going to give you another ministry. ಈಗ ನಾನು ನಿನಗೆ ಬೇರೆ ಸೇವೆಯನ್ನು ನಾನು ಕೊಡುತ್ತೇನೆ. You run. ಈಗ ನೀನು ಓಡು. He was running. ಈಗ ಅಲ್ಲಿ ಓಡುವಂತಹ ಸಂಗತಿಯನ್ನು ನಾವು ನೋಡ್ತೇವೆ. Why was he running? ಯಾಕೆ ಈಗ ಅಲ್ಲಿ ಓಡುತ್ತಿದ್ದಾನೆ? He was to get in tune with a chariot which was going speedily. ಅಲ್ಲಿ ವೇಗವಾಗಿ ಹೋಗಿದ್ದಂತ ರಥವನ್ನು ಅದಕ್ಕೆ ಸರಿ ಸಮಾನವಾಗಿ ಅದನ್ನು ಹಿಡಿಯಲಿಕ್ಕೆ ಆತನು ಓಡುತ್ತಿದ್ದಾನೆ.
he has to run. If he walk, he won't reach there. ಈಗ ನಡ್ಕೊಂಡು ಹೋದ್ರೆ ಆ ರಥವನ್ನು ತಲುಪೋದಕ್ಕೆ ಸಾಧ್ಯವಿಲ್ಲ, ಅದಕ್ಕೆ ಓಡಬೇಕಾಗಿದೆ. Until now, Philip was limited in the kitchen. ಇಲ್ಲೇ ತನಕ ಅಡಿಗೆ ಮನೆಗೆ ತನ್ನ ಸೀಮಿತವಾಗಿತ್ತು. Now God called him to run. ಈಗ ದೇವರು ಆತನನ್ನು ಓಡು ಎಂಬುದಾಗಿ ಹೇಳುತ್ತಿದ್ದ. Philip, you run. ಫಿಲಿಪ್ಪನೇ ನೀನು ಓಡು. Where he has to run? ಈಗ ಎಲ್ಲಿಗೆ ಆತನು ಓಡಬೇಕು? Tell. Where he has to run? ಎಲ್ಲಿಗೆ ಆತನು ಓಡಬೇಕು? Tell. Are you sleeping? Where he has to run? ಎಲ್ಲಿಗೆ ಓಡಬೇಕು ಈಗ ಅವನು? Not in the city. ಆ ಪಟ್ಟಣದಲ್ಲಿ ಅಲ್ಲ. Not in the village. ಹಳ್ಳಿಯಲ್ಲಿ ಅಲ್ಲ. Where? In the desert. ಅಲ್ಲಿ ಆತನು ಅರಣ್ಯದಲ್ಲಿ. If God says you to run in the desert, will you go? ಆ ರೀತಿಯಾಗಿ ನೀನು ಮರುಭೂಮಿಯಲ್ಲಿ ನೀನು ಓಡು ಎಂಬುದಾಗಿ ನೀನು ಓಡ್ತೀಯೋ? A person running in the desert. ಅವನು ಮರುಭೂಮಿಯಲ್ಲಿ ಓಡ್ತಾ ಇರುವಂತ ಒಬ್ಬ ವ್ಯಕ್ತಿ. By seeing him, what we will say? ನಾವು ಆತನ ನೋಡ್ತಾ ನಾವು ಏನನ್ನು ಹೇಳ್ತೇವೆ? He's mad. ಅದು ಏನು ಹುಚ್ಚಿಡಿದಿದೆಯಾ ಅಂತ. Nobody is coming after him. ಅಲ್ಲಿ ಯಾರು ಸಹ ಆತನ ಹಿಂದೆ ಬರ್ತಾ ಇಲ್ಲ. He is running. ಆತನು ಓಡ್ತಿದ್ದಾನೆ. What happened to him? ಆತನಿಗೆ ಏನಾಯ್ತು? But remember one thing. ಒಂದು ಸಂಗತಿ ಜ್ಞಾಪಕ ಇಟ್ಟುಕೊಳ್ಳಿ. Philip was ready to be called as a madman. ಆತನು ನಾನು ಹುಚ್ಚನೆಂಬುದಾಗಿ ಕರೆಸಿಕೊಳ್ಳುವುದಕ್ಕೂ ಆತನು ಸಿದ್ಧನಾಗಿದ್ದನು. For what? ಯಾಕೋಸ್ಕರ? To be the witness of the Lord Jesus Christ. ಯೇಸು ಕ್ರಿಸ್ತನಿಗೆ ಸಾಕ್ಷೀಕರಿಸುವುದಕ್ಕಾಗಿ ಆತನು ಆ ರೀತಿ I am ready to be called as a madman. ನನಗೆ ಹುಚ್ಚನೆಂಬುದಾಗಿ ನಾನು ಕರೀಲಿಕ್ಕೂ ನಾನು ಸಿದ್ಧನಾಗಿದ್ದೇನೆ. ನನ್ನ ಚಿಂತೆ ಇಲ್ಲ. He was ready to run in the desert. ಆ ಒಂದು ಮರುಭೂಮಿಯಲ್ಲಿ ಓಡ್ಲಿಕ್ಕೆ ಆತನು ಸಿದ್ಧನಾಗಿದ್ದನು. Here comes a man. ಅಲ್ಲಿ ಈಗ ವ್ಯಕ್ತಿಯನ್ನು ಅಲ್ಲಿ ನಾವು ನೋಡ್ತೇವೆ. And who was he? ಆ ವ್ಯಕ್ತಿ ಯಾರು? A eunuch. ಅಲ್ಲಿ ಕಂಚುಕಿಯನ್ನು ನಾವು ಅಲ್ಲಿ ನೋಡುತ್ತೇವೆ. He was coming from Jerusalem. ಅಲ್ಲಿಗೆ ಯೆರೂಸಲೇಮಿನಿಂದ ಆತನಲ್ಲಿ ಬರ್ತಿದ್ದಾನೆ. He was seated in the chariot. ಆತನು ರಥದಲ್ಲಿ ಆತನು ಕೂತಿದ್ದಾನೆ. And he was reading a book. ಆತನು ಪುಸ್ತಕವನ್ನು ಓದುತ್ತಿದ್ದಾನೆ. And he was not knowing what he was reading. ಅಲ್ಲಿ ಏನು ಓದ್ತಾ ಇದ್ದಾನೆ ಎಂಬುದಾಗಿ ಆತನಿಗೆ ಗೊತ್ತಿಲ್ಲ. And he was not at all knowing the meaning of it. ಅದರ ಅರ್ಥವೂ ಸಹ ಆತನಿಗೆ ಅರ್ಥವಾಗುತ್ತಾ ಇಲ್ಲ. What is it? ಅದರ ಅರ್ಥವೇನು? He was confused. ಅಲ್ಲಿ ಆತನಿಗೆ ಗಲಿಬಿಲಿ ಆದಂತ ಸನ್ನಿವೇಶ. At that time only, ಆ ಒಂದು ಸಮಯದಲ್ಲಿ Philip came near. ಅಲ್ಲಿ ಫಿಲಿಪ್ಪನು ಅಲ್ಲಿ ಸಮೀಪಕ್ಕೆ ಬಂದನು. He overtook the chariot. ಅಲ್ಲಿ ರಥವನ್ನು ಆತನು ಮೀರಿಸಿ ಆತ ಬಂದನು. He came near. ಆತನ ಸಮೀಪಕ್ಕೆ ಬಂದನು. And now the word of God is telling. ಇಲ್ಲಿ ದೇವರ ವಾಕ್ಯ ನಮಗೆ ಹೇಳುವಂತಹದ್ದು. When Philip went to Samaria, ಫಿಲಿಪ್ಪನು ಸಮಾರ್ಯಕ್ಕೆ ಹೋದಾಗ there happened many things. ಅಲ್ಲಿ ಅನೇಕ ಘಟನೆಗಳು ನಡೆದವು. Do you read that in Acts chapter 8? ಅಪೊಸ್ತಲರ ಕೃತ್ಯಗಳ 8ನೇ ಅಧ್ಯಾಯದಲ್ಲಿ ಓದ್ತೀವಾ? Let's come to chapter 8 verse 4 and 5. 4 ಮತ್ತು 5ನೇ ವಚನ. ಚದರಿ ಹೋದವರು ಅಲ್ಲಲ್ಲಿ ಹೋಗಿ ಸ್ವಾರ್ಥ ವಾಕ್ಯವನ್ನು ಸಾರುತ್ತಿದ್ದರು. ಫಿಲಿಪ್ಪನು ಸಮಾರ್ಯವೆಂಬ ಪಟ್ಟಣಕ್ಕೆ ಹೋಗಿ ಕ್ರಿಸ್ತನನ್ನು ಅಲ್ಲಿರುವವರಿಗೆ ಪ್ರಕಟಿಸಿದನು. See, Philip from Jerusalem, from the kitchen, he went to Samaria. ಅಲ್ಲಿ ಫಿಲಿಪ್ಪನು ಯೆರೂಸಲೇಮಿನ ಅಡಿಗೆ ಮನೆಯಿಂದ ಸಮಾರ್ಯಕ್ಕೆ ಅಲ್ಲಿ ಆತನು ಬಂದನು. And he became the witness for the Lord Jesus Christ in Samaria. ಸಮಾರ್ಯದಲ್ಲಿ ಅಲ್ಲಿ ಸಾಕ್ಷೀಕರಿಸುವಂತಹ ಸಂಗತಿಯಲ್ಲಿ ನಾವು ಓದುತ್ತೇವೆ. On those days, ಆ ಒಂದು ದಿನಗಳಲ್ಲಿ no Jew were willing to go to Samaria. ಯಾವುದೇ ಒಬ್ಬ ಯಹೂದ್ಯನು ಸಮಾರ್ಯಕ್ಕೆ ಹೋಗಲು ಆತನು We ಸಿದ್ಧನಾಗಿರಲಿಲ್ಲ. know why. ಯಾಕೆ ಗೊತ್ತುಂಟು? The Jewish people were considering the Samaritans as outcasts. ಅಲ್ಲಿ ಆ ದಿನಗಳಲ್ಲಿ ಯಹೂದ್ಯರು ಸಮಾರ್ಯದವರನ್ನು ಒಂದು ರೀತಿಯಲ್ಲಿ ಬಹಿಷ್ಕಾರವಾದಂತ ಸನ್ನಿವೇಶ ಅದಾಗಿತ್ತು. To go to them, to talk to them, to have fellowship with them, all the Jewish people were hating. ಅಲ್ಲಿ ಅವ್ರ ಜೊತೆ ಮಾತಾಡುವುದಾಗಲಿ ಅವ್ರ ಜೊತೆ ಅನ್ಯತೆ ಮಾಡುವುದಾಗಲಿ ಯಾವ ರೀತಿಯ ಒಂದು ಸಹವಾಸ ಮಾಡುವುದಾಗಲಿ ದೂರವಾಗಿದ್ದರು. In that situation, ಅಂತ ಒಂದು ಸನ್ನಿವೇಶದಲ್ಲಿ Philip went to Samaria. ಫಿಲಿಪ್ಪನು ಸಮಾರ್ಯಕ್ಕೆ ಆತನು ಹೋದನು. And he spread the gospel there. ಅಲ್ಲಿ ಸುವಾರ್ತೆಯನ್ನು ಸಾರಿದನು. Many believed on the Lord Jesus Christ. ಅನೇಕರು ಯೇಸು ಕ್ರಿಸ್ತನ ಮೇಲೆ ವಿಶ್ವಾಸವನ್ನು And what ಇಟ್ಟರು. was the result of it? ಅದರ ಪರಿಣಾಮ ಏನಾಗಿತ್ತು ಅಲ್ಲಿ? Let us read verse 8 of chapter 8. 8ನೇ ವಚನ. ಆ ಪಟ್ಟಣದಲ್ಲಿ ಬಹು ಸಂತೋಷವಾಯಿತು. There was great joy in Samaria. ಸಮಾರ್ಯದಲ್ಲಿ ಒಂದು ಬಹಳ ಸಂತೋಷ ಉಂಟಾಯಿತು. Many people believed on the Lord Jesus Christ. ಅನೇಕರು ಯೇಸು ಕ್ರಿಸ್ತನ ಮೇಲೆ ವಿಶ್ವಾಸವನ್ನು ಹೊಂದಿದರು. Great joy. ಬಹಳ ಸಂತೋಷವಾಯಿತು. Why? ಯಾಕೆ? Philip came to Samaria. ಸಮಾರ್ಯಕ್ಕೆ ಫಿಲಿಪ್ಪನು ಅಲ್ಲಿ ಬಂದನು. How? ಯಾವ ರೀತಿಯಲ್ಲಿ ಬಂದನು? He was faithful in the things of God. ಯಾಕಂದ್ರೆ ದೇವರ ಸಂಗತಿಗಳಲ್ಲಿ ನಂಬಿಗಸ್ತನಾಗಿ ಆತನು ಕಾಣಿಸಿಕೊಂಡನು. Many people believed on the Lord Jesus Christ. ಅನೇಕರು ಯೇಸು ಕ್ರಿಸ್ತನ ಮೇಲೆ ವಿಶ್ವಾಸವನ್ನು Many ಇಟ್ಟರು. wonders happened in Samaria. ಸಮಾರ್ಯದಲ್ಲಿ ಅನೇಕ ಅದ್ಭುತ ಕಾರ್ಯಗಳಲ್ಲಿ ನಡೆದವು. Many people believed and turned to the Lord Jesus Christ. ಅನೇಕರು ಆ ಯೇಸು ಕ್ರಿಸ್ತನ ಬಳಿಗೆ ವಿಶ್ವಾಸವನ್ನು ಇಟ್ಟು ಆತನ ಬಳಿಗೆ ಬಂದರು. There is great joy. ಅಲ್ಲಿ ಮಹಾ ಸಂತೋಷ ಉಂಟಾಯಿತು.
When Philip went to Samaria, there was great joy. ಯಾವಾಗ ಫಿಲಿಪ್ಪನು ಸಮಾರ್ಯಕ್ಕೆ ಹೋದನು ಅಲ್ಲಿ ಬಹು ಸಂತೋಷ ಉಂಟಾಯಿತು. A child of God, ಪ್ರಿಯ ದೇವಜನರೇ, when you go to a place, ನೀನು ಯಾವ್ದಾರ ಸ್ಥಳಕ್ಕೆ ಹೋದಾಗ will they say that brother or sister came, I had great joy? ಪ್ರಿಯ ಸಹೋದರರು ಸಹೋದರರು ನಮ್ಮ ಮನೆಗೆ ಇಲ್ಲಿ ನಮ್ಮ ಸ್ಥಳಕ್ಕೆ ಬಂದಾಗ ನಮಗೆ ಸಂತೋಷ ಆಯ್ತು ಎಂಬುದಾಗಿ ಅವ್ರು ಹೇಳ್ತಾರಾ? Oh, will they say, if that sister or brother did not come, it would have been better? ಅಯ್ಯೋ ಸಹೋದರ ಬ್ರದರ್ ಸಿಸ್ಟರ್ ಬರೆದೋಗಿದ್ರೆ ಚೆನ್ನಾಗಿತ್ತು ಎಂಬುದಾಗಿ ಅವ್ರು ಹೇಳ್ತಾರಾ? ಬಂದದ್ರಿಂದೆಲ್ಲ ಹೋಯ್ತು, ಅವ್ರು ಬಂದರಿಂದ ಎಲ್ಲ ಹೋಯ್ತು ಎಂಬುದಾಗಿ ಅವರು ನಮ್ಮ ಕುರಿತಾಗಿ ಹೇಳ್ತಾರ? ಸತ್ಯನಾಶ ಆಯ್ತು ಎಂಬುದಾಗಿ ಹೇಳ್ತಾರ? Is that ನಮ್ಮ ಕುರಿತಾಗಿ? When Philip went to Samaria, ಯಾವಾಗ ಫಿಲಿಪ್ಪನು ಸಮಾರ್ಯಕ್ಕೆ ಹೋದನು there was great joy. ಅಲ್ಲಿ ಬಹು ಸಂತೋಷ ಉಂಟಾಯಿತು. ಯಾಕೆ? He was a man who was filled with Holy Spirit. ಯಾಕಂದ್ರೆ ಪವಿತ್ರಾತ್ಮ ಭರಿತನು ಆತನಾಗಿದ್ದನು. He was the man who was filled with wisdom. ಆತನು ಜ್ಞಾನ ಸಂಪನ್ನನು ಆತನಾಗಿದ್ದನು. And he was the man with good testimony. ಆತನು ಸಂಭಾವಿತನು ಸಹ ಆತನಾಗಿದ್ದನು. That is why there was great joy in the city of Samaria. ಆದ್ದರಿಂದಲೇ ಸಮಾರ್ಯ ಪಟ್ಟಣದಲ್ಲಿ ಬಹು ಸಂತೋಷ ಉಂಟಾಯಿತು. Oh, dear children of God, wherever we go, ಪ್ರಿಯ ದೇವ ಮಕ್ಕಳೇ, ನಾವು ಹೋದಂತ ಸ್ಥಳಗಳಲ್ಲೆಲ್ಲ, whichever place it may be, ಯಾವುದೇ ಸ್ಥಳಕ್ಕೆ ನಾವು ಹೋಗಬಹುದು, that place should be a place where we bring joy to the people. ನಾವು ಹೋದಂತ ಸ್ಥಳ ಅಲ್ಲಿ ಸಂತೋಷವನ್ನು ತರುವಂತ ಒಂದು ಸ್ಥಳ ಅದು ಆಗಿರುವ ಹಾಗೆ ಅದು ಆಗಿರಬೇಕು. May the Lord help us for that. ಆ ರೀತಿ ಆಗುವ ಹಾಗೆ ಕರ್ತನು ಸಹಾಯ When this joy was there in Samaria only, the Lord said, now you go to desert. ಯಾವಾಗ ಅಲ್ಲಿ ಸಮಾರ್ಯದಲ್ಲಿ ಸಂತೋಷ ಉಂಟಾಯಿತು ಆಗ ದೇವರು ಫಿಲಿಪ್ಪನಿಗೆ ಹೇಳಿದಂತ ಮಾತು, ಈಗ ನೀನು ಮರುಭೂಮಿಗೆ ಹೋಗು. If we were in that place, what we will say? ನಾವು ಆ ಸ್ಥಳದಿದ್ದರೆ ನಾವೇನೋ ಹೇಳ್ತಾ ಇದ್ದೆವು, God, good ministry is going on here. ಕರ್ತನೇ ಒಳ್ಳೆ ಸೇವೆಯಲ್ಲಿ ನಡೀತಾ ಇದೆ, There is great joy. ಇಲ್ಲಿ ಎಲ್ಲರೂ ಸಹ ಸಂತೋಷ ಭರಿತರಾಗಿದ್ದಾರೆ. Many people are believing on the Lord Jesus Christ. ಅನೇಕರಿಗೆ ಯೇಸು ಕ್ರಿಸ್ತನನ್ನು ವಿಶ್ವಾಸವಿಟ್ಟಿದ್ದಾರೆ. Oh, I can establish many brethren assemblies here. ಇಲ್ಲಿ ಅನೇಕ ಬ್ರದರ್ ಚರ್ಚ್ಗಳನ್ನು ನಾನು ಸ್ಥಾಪನೆ ಮಾಡಬಹುದು. Why are you sending me? ಯಾಕೆ ನೀನು ನನ್ನನ್ನು ಇಲ್ಲಿಂದ ಕಳಿಸ್ತಾ ಇದ್ದಿ? If we were in that place, will we go? ನಾವು ಆ ಸ್ಥಳದಲ್ಲಿ ಇದ್ದರೆ ನಾವು ಆ ರೀತಿಯಾಗಿ ಹೋಗ್ತೇವೋ? But Philip was willing to go. ಆದ್ರೆ ಫಿಲಿಪ್ಪನು ಹೋಗಲಿಕ್ಕೆ ಆತನು ಇಷ್ಟವುಳ್ಳವನಾಗಿದ್ದ. He was ready to leave Samaria. ಸಮಾರ್ಯವನ್ನು ಬಿಡಲಿಕ್ಕೆ ಆತನು ಸಿದ್ಧನಾಗಿದ್ದನು. But remember one thing. ಆದ್ರೆ ಒಂದು ಸಂಗತಿಯನ್ನು ಗಮನಿಸ್ರಿ, Philip went to Samaria. ಫಿಲಿಪ್ಪನು ಸಮಾರ್ಯಕ್ಕೆ ಹೋದನು. Even before Peter went to Samaria. ಆ ಪೇತ್ರನು ಸಮಾರ್ಯಕ್ಕೆ ಹೋಗೋದಕ್ಕಿಂತ ಮೊದಲೇ ಅಲ್ಲಿ ಫಿಲಿಪ್ಪನಲ್ಲಿ ಹೋಗಿದ್ದನು. We know that vision he got in Acts chapter 10. ಅದನ್ನು ಅಪೊಸ್ತಲರ ಕೃತ್ಯಗಳ 10ನೇ ಅಧ್ಯಾಯದಲ್ಲಿ ಆ ದರ್ಶನದ ಕುರಿತಾಗಿ ಓದ್ತೇವೆ. Until then, Peter was not willing to go to Samaria. ಅಲ್ಲೇ ತನಕ ಪೇತ್ರನು ಅನ್ನ ಸಮಾರ್ಯಕ್ಕೆ ಹೋಗ್ಲಿಕ್ಕೆ ಆತನ He ಇಷ್ಟವಿರಲಿಲ್ಲ. was not willing to have any connection with the Gentiles. ಅಲ್ಲಿ ಅನ್ಯರ ಜೊತೆಗೆ ಯಾವ ರೀತಿಯ ಒಡನಾಟವನ್ನು ಇಟ್ಟುಕೊಳ್ಳೋದು He ಪೇತ್ರನಿಗೆ had to ಇಷ್ಟವಿರಲಿಲ್ಲ. have a special vision from the Lord. ದೇವರಿಂದ ಒಂದು ದರ್ಶನ ಆತನಿಗೆ ಆಗಬೇಕಾಗಿತ್ತು. But before that, ಆದ್ರೆ ಅದಕ್ಕೆ ಮೊದಲೇ Philip went. ಫಿಲಿಪ್ಪನು ಸಮಾರ್ಯಕ್ಕೆ ಆತನು ಹೋಗಿದ್ದನು. There was great joy. ಅಲ್ಲಿ ಬಹಳ ಸಂತೋಷ ಉಂಟಾಯಿತು. Now the Lord is telling him, now you go to Gaza. You go to the desert. ಈಗ ಅಲ್ಲಿ ದೇವರಿಗೆ ಆತನು ಹೇಳುತ್ತ ಮಾತು, ಈಗ ನೀನು ಅಲ್ಲಿ ಮರುಭೂಮಿಗೆ ನೀನು ಹೋಗು. Then he met with Enoch. ಅಲ್ಲಿ ಒಬ್ಬ ಕಂಚುಕಿಯನ್ನು ಆತ ಭೇಟಿಯಾದನು. He shared the gospel with him. ಆತನ ಜೊತೆ ಸುವಾರ್ತೆಯನ್ನು ಹಂಚಿಕೊಂಡನು. I believe like this. ಪ್ರಾಯಶಃ ನಾನು ಈ ರೀತಿಯಾಗಿ ನಂಬುತ್ತೇನೆ. In the place of Philip, ಫಿಲಿಪ್ಪನ ಒಂದು ಸ್ಥಳದಲ್ಲಿ anyone else, ಇನ್ಯಾರೇ ಬೇರೆ ಇದ್ದರೂ ಸಹ, when it was told him to leave Samaria, ಸಮಾರ್ಯವನ್ನು ಬಿಡು ಎಂಬುದಾಗಿ ಯಾರೇ ಹೇಳಿದ್ದಾಗೆ ಸಹ, anyone will say, God, you already put me into shame in Samaria. ಕರ್ತನೇ, ಈಗಾಗಲೇ ನನ್ನನ್ನು ನಾಚಿಕೆಗೆ ನೀನು ಸಮಾರ್ಯದಲ್ಲಿ ಇಟ್ಟು ನೀನು ಒಳಪಡಿಸಿದ್ದಿ. You know the history. ಪ್ರಾಯಶಃ ನಿಮಗೆ ಅದರ ಚರಿತ್ರೆ ಗೊತ್ತುಂಟು. Philip shared the gospel to many in Samaria. ಸಮಾರ್ಯದಲ್ಲಿ ಅನೇಕರಿಗೆ ಈಗ ಸುವಾರ್ತೆಯನ್ನು ಸಾರಿದನು. Many believed on the Lord Jesus Christ. ಅನೇಕರು ಯೇಸು ಕ್ರಿಸ್ತನ ಮೇಲೆ ವಿಶ್ವಾಸವನ್ನು ಇಟ್ಟರು. There was great joy. ಅಲ್ಲಿ ಬಹಳ ಸಂತೋಷ ಉಂಟಾಯಿತು ಎಂಬ But the ಗೊತ್ತೇವೆ. work of the Holy Spirit was not seen. ಆದ್ರೆ ಪರಿಶುದ್ಧಾತ್ಮನ ಕಾರ್ಯ ಅಲ್ಲಿ ನಡೀತಾ ಇದ್ದ ಕಾಣಲಿಲ್ಲ. There was nothing visible that happened in Samaria. ಆದ್ರೆ ಎಲ್ಲಿ ಗೋಚರವಾಗಿ ಎಲ್ಲರಿಗೂ ಕಾಣುವಂತ ರೀತಿ ಯಾವ ಕಾರ್ಯ ನಡೆದಿದ್ದಾಗೆ ಅಲ್ಲಿ ನಮ್ಮಲ್ಲಿ To ಕಾಣುವುದಿಲ್ಲ. happen something visibly, ಯಾವ್ದು ನಮ್ಮ ಬಾಯಚಾರವಾಗಿ ನಮಗೆ ಗೋಚರವಾಗುವಾಗ ಯಾವ ಸಂಗತಿಗಳು ನಡೆಯಬೇಕಾದರೆ what happened? What has to happen? ಏನಾಗಬೇಕಾಗಿತ್ತು?
Peter and John has to go there. ಪೇತ್ರನು ಮತ್ತು ಯೋಹಾನರು ಅಲ್ಲಿಗೆ ಹೋಗಬೇಕಾಗಿತ್ತು. Peter and John went to Samaria. ಪೇತ್ರನು ಮತ್ತು ಯೋಹಾನರು ಅಲ್ಲಿ ಸಮಾರ್ಯಕ್ಕೆ ಅವರು ಹೋದರು. And they laid their hands on them. ಅಲ್ಲಿ ಅವರು ತಮ್ಮ ಕೈಗಳನ್ನು ಅವರ ಮೇಲೆ ಇಟ್ಟರು. And the work of the Holy Spirit was visible. ಅದಕ್ಕೆ ಪರಿಶುದ್ಧಾತ್ಮನ ಕಾರ್ಯ ಅಲ್ಲಿ ಗೋಚರವಾಗಿದ್ದಂತ ಸಂಗತಿಯನ್ನು ಅಲ್ಲಿ ಕಾಣುತ್ತೇವೆ. Until then, no work of the Holy Spirit was visible. ಅಲ್ಲಿ ತನಕ ಪರಿಶುದ್ಧಾತ್ಮನ ಯಾವ ಕಾರ್ಯವನ್ನು ನಾವು ಅಲ್ಲಿ ಕಾಣುವುದಿಲ್ಲ. If we were in the place of Philip, what we will say? ಫಿಲಿಪ್ಪನ ಸ್ಥಳದಲ್ಲಿ ನಾವಿದ್ರೆ ನಾವೇನು ಹೇಳುತ್ತಾ I ಇದ್ದೇವೆ? preached the gospel. ನಾನು ಸುವಾರ್ತೆಯನ್ನು ಸಾರಿದೆನು. There was great joy. ಅಲ್ಲಿ ಸಂತೋಷ But ಉಂಟಾಗಿತ್ತು. God, you are a partial God. ಆದ್ರೆ ದೇವರೇ ನೀನು ಪಕ್ಷಪಾತ ಮಾಡ್ತಾ ಇದ್ದಿ. Peter and John had to come. ಆದ್ರೆ ಪೇತ್ರ ಯೋಹಾನರು ಅಲ್ಲಿ ಬರಬೇಕಾಗಿತ್ತು. But by my work, nothing happened. ಆದ್ರೆ ನಾನ್ ಮಾಡಿದ ಕಾರ್ಯದಿಂದ ಯಾವ ಕಾರ್ಯಗಳು Only ಆಗಲಿಲ್ಲ. joy, that's all. ಬರೀ ಸಂತೋಷ ಉಂಟಾಯ್ತು ಅಷ್ಟೇ. They didn't get the Holy Spirit. ಅವ್ರು ಪರಿಶುದ್ಧಾತ್ಮ ಸಿಕ್ಕಲಿಲ್ಲ. Did Philip complain? ಆ ರೀತಿಯಾಗಿ ಅವನು ಫಿಲಿಪ್ಪನ ಗುಣಗುಟ್ಟಿದನು. No complaint. ಅದು ಯಾವ ರೀತಿ ಗುಣಗುಟ್ಟಿರ್ಬೇಕಂತ No questioning. ಯಾವ ರೀತಿ ಪ್ರಶ್ನೆ When God said to him, ದೇವರು ಆತನಿಗೆ ಹೇಳಿದಾಗ you go to the desert. ನೀನು ಮರುಭೂಮಿಗೆ ಹೋಗು. He went. ಆಗ ಸಹ He ran for the Lord. ಆ ಕರ್ತನಿಗೋಸ್ಕರವಾಗಿ ಅಲ್ಲಿ ಓಡಿದನನ್ನು ನೋಡ್ತೇವೆ. He shared the gospel to that single man. ಒಬ್ಬ ಕಂಚಿಕೆಗೆ ಅಲ್ಲಿ ಆತನು ಸುವಾರ್ತೆಯನ್ನು ಸಾರಿದನು. And Enoch believed on the Lord Jesus Christ. ಕಂಚಿಗೆ ಯೇಸು ಕ್ರಿಸ್ತನ ಮೇಲೆ ವಿಶ್ವಾಸವನ್ನು ಇಟ್ಟನು. And you know what happened later? ಅದಾದ ನಂತರ ಯಾವ ಘಟನೆ ನಡೀತು ನಮ್ಗೆ ಗೊತ್ತುಂಟು. They came to a certain water. ಅದು ಒಂದು ನೀರಿನ ಸ್ಥಳಕ್ಕೆ ಅವರು ಬಂದರು. And Enoch said, ಅಲ್ಲಿ ಕಂಚಿಗೆ ಹೇಳಿದಂತ ಮಾತು, here is water. ಇಲ್ಲಿ ನೀರಿದೆ. Why can't I be baptized? ದೀಕ್ಷಾ ಸ್ಥಾನಕ್ಕೆ ಅಡ್ಡಿ ಏನು ಎಂಬುದಾಗಿ ಆತನು ಕೇಳಿದನು. And we read they both went down into the water. ಅವರಿಬ್ಬರು ಸಹ ನೀರಿಗೆ ಹೋದರು ಎಂಬುದಾಗಿ ಅಲ್ಲಿ ಓದ್ತೇವೆ. Philip baptized Enoch. ಅಲ್ಲಿ ಕಂಚಿಕೆಗೆ ಆ ಫಿಲಿಪ್ಪನ ದೀಕ್ಷಾ ಸ್ಥಾನ ಮಾಡಿಸಿದ. Both of them came out. ಇಬ್ಬರು ಸಹ ನೀರಿಂದ ಹೊರ ಬಂದರು. And later what happened? ಫಿಲಿಪ್ was taken. Yeah. Philip was suddenly taken. ಫಿಲಿಪ್ಪನನ್ನು ಅಲ್ಲಿ ಆತ್ಮವು ತೆಗೆದುಕೊಂಡು ಹೋಯಿತು ಎಂಬುದಾಗಿ ಗೊತ್ತು. And he couldn't be seen no more. ಅಲ್ಲಿ ಆತನ ಮತ್ತೆ ನಾವು ಆತನ ಕುರಿತಾಗಿ ಕಾಣುವುದಿಲ್ಲ. Suddenly he disappeared. ಅಲ್ಲಿ ಆತನ ಗೋಚರವಾದನು ಫಿಲಿಪ್ಪನು. How did he come to the desert? ಅಲ್ಲಿ ಯಾವ ರೀತಿಯಲ್ಲಿ ಅಲ್ಲಿ ಮರುಭೂಮಿಗೆ ಬಂದಿದ್ದನು? He came running. ಅಲ್ಲಿ ಓಡುತ್ತಾ ಅಲ್ಲಿ ಆತನು ಬಂದನು. But after baptism, ಆದರೆ ದೀಕ್ಷಾ ಸ್ನಾನ ಆದ ನಂತರ he was taken away. ಆತನು ಅಗೋಚರವಾದನು. Enoch couldn't see him anymore. ಕಂಚಿಕೆ ಆತನು ಮತ್ತೆ ಆತನು ಕಾಣಲಿಲ್ಲ. If we were in the place of Philip, ಫಿಲಿಪ್ಪನ ಸ್ಥಳದಲ್ಲಿ ನಾವೇನಾದ್ರು ಇದ್ದಿದ್ದೆ ಆದರೆ what we'll say? ನಾವೇನ್ ಹೇಳ್ತಾ ಇದ್ದೆವು? Brother, don't go. ಬ್ರದರ್ ಖಂಡಿತವಾಗಿ ಇಲ್ಲಿ ಹೋಗ್ಬೇಡಿ. I have to say you something. ನಾನು ನಿಮ್ಗೆ ಕೆಲವು ವಿಷಯಗಳನ್ನ ಹೇಳಬೇಕು. You must come regularly for the prayer meeting. ನೀವು ರೆಗ್ಯುಲರ್ ಆಗಿ ಪ್ರೇಯರ್ ಮೀಟಿಂಗ್ ನೀವು ಬರಬೇಕು. You must come regularly for the Bible study. ಬೈಬಲ್ ಸ್ಟಡಿಗೆ ನೀವು ರೆಗ್ಯುಲರ್ ಆಗಿ ಬರಬೇಕು. You must come for the worship regularly. ನೀವು ಆರಾಧನೆಗೆ ರೆಗ್ಯುಲರ್ ಆಗಿ ಬರಬೇಕು. This is the word of God. ಇದು ದೇವರ ವಾಕ್ಯ. Wait. ತಡೀರಿ. I have to say you something. ನಾನು ಸ್ವಲ್ಪ ಕೆಲವು ವಿಷಯಗಳನ್ನ ಮಾತನಾಡಬೇಕು. Did he get an opportunity like that? ಅಲ್ಲಿ ಆ ರೀತಿಯಾದಂತ ಅವಕಾಶ ಫಿಲಿಪ್ಪನಿಗೆ ಸಿಕ್ಕಿತಾ? Now you tell, did he get an opportunity to shake hand with him? ಅಲ್ಲಿ ಅಟ್ಲೀಸ್ಟ್ ಆತನಿಗೆ ಶೇಕ್ ಹ್ಯಾಂಡ್ ಮಾಡ್ಲಿಕ್ಕೆ ಅವಕಾಶ ಸಿಕ್ಕಿತಾ? ಸ್ವಲ್ಪ ಆಲೋಚನೆ ಮಾಡ್ರಿ. Did he get his time? No shake hand. ಅಲ್ಲಿ ಯಾವ ಶೇಕ್ ಹ್ಯಾಂಡ್ ಮಾಡ್ಲಿಕ್ಕೂ ಸಮಯ ಸಿಕ್ಕಲಿಲ್ಲ. No talking. ಅಲ್ಲಿ ಮಾತನಾಡಿಗೂ ಸಹ ಸಮಯ ಸಿಕ್ಕಲಿಲ್ಲ. The moment the baptism was over, ಆ ದೀಕ್ಷಾ ಸ್ನಾನ ಮುಗಿದ ತಕ್ಷಣ he was taken away. ಅಲ್ಲಿ ಅಗೋಚರವಾಗಿ ಆತನು ಹೋದನು. He disappeared. ಅಲ್ಲಿ ಆತನು ಅಗೋಚರವಾದನು. Now you just think for a moment. ಒಂದ್ ಸ್ವಲ್ಪ ನೀವು ಆಲೋಚನೆ ಮಾಡ್ರಿ. If we were in the place of Philip, ಫಿಲಿಪ್ಪನ ಸ್ಥಳದ ಜಾಗದಲ್ಲಿ ನಾವು ಇದ್ದಿದ್ದೆ ಆದರೆ what we will say? ನಾವು ಏನನ್ನು ಹೇಳ್ತಾ ಇದ್ದೆವು? Dear brother, ಸಹೋದರ, please share me your mobile number. ನಿಮ್ಮ ಮೊಬೈಲ್ ನಂಬರ್ ದಯಮಾಡಿ ಶೇರ್ ಮಾಡ್ಕೊಳ್ಳಿ. Please give me a missed call. ದಯಮಾಡಿ ನಮಗೆ ಮಿಸ್ ಕಾಲ್ ಕೊಡ್ರಿ. I will take your number. ನಿಮ್ಮ ನಂಬರ್ ನಾನು ಸೇವ್ ಮಾಡ್ಕೋತೇನೆ. Why? ಯಾಕೆ? I have 4 daughters. ನನಗೆ 4 ಹೆಣ್ಣು ಮಕ್ಕಳಿದ್ದಾರೆ. They are unmarried. ಅವ್ರಿಗೆ ಮದುವೆ ಇನ್ನೂ ಆಗಿಲ್ಲ. I need money. ನನಗೆ ಹಣ ಬೇಕು. 4 daughters to get married. 4 ಹೆಣ್ಣು ಮಕ್ಕಳು ಮದುವೆ ಮಾಡಬೇಕಾಗಿದೆ. For one itself. ಒಂದು ಮದುವೆ ಮಾಡಲಿಕ್ಕೆ For parents it is so difficult. ಇದು ಅಷ್ಟು ಪ್ರಯಾಸಕರವಾದ ಸಂಗತಿ ಆಗಿದೆ. If that is the case, ಅದಕ್ಕೆ ವಿಷಯ ಅದಾಗಿದೆ ಆದರೆ now you think about 4. ಈಗ 4 ಹೆಣ್ಣು ಮಕ್ಕಳು ಆಲೋಚನೆ ಮಾಡ್ರಿ. How many daughters Philip had? ಎಷ್ಟು ಹೆಣ್ಣು ಮಕ್ಕಳು ಫಿಲಿಪ್ಪನಿಗಿದ್ದರು? 4. 4 ಹೆಣ್ಣು ಮಕ್ಕಳು ಇದ್ದರು. If anybody in
the place of Philip, ಫಿಲಿಪ್ಪಿನ ಸ್ಥಳದಲ್ಲಿ ಯಾರಾದರೂ ಇದ್ದದ್ದೇ ಆದ್ರೆ they will say, ಅವ್ರು ಹೇಳ್ತಾ ಇದ್ದರು, this is the good opportunity. ಇದು ನನ್ಗೆ ಒಳ್ಳೆ ಅವಕಾಶ ಸಿಕ್ಕಿದೆ. Who is eunuch? ಅಲ್ಲಿ ಕಂಚುಕಿ ಯಾರು? He is a good officer. ಆತ ದೊಡ್ಡ ಅಧಿಕಾರಿ He is ಆತನಾಗಿದ್ದನು. a rich man. ಆತ ಐಶ್ವರ್ಯವಂತನಾಗಿದ್ದನು. He is the treasurer. ಆತನ ಖಜಾಂಚಿ ಆತನಾಗಿದ್ದನು. He has money. ಆತನ ಬಳಿ ಹಣವಿದೆ. If I get his number, ಆತನ ಒಂದು ನಂಬರ್ ಅನ್ನು ಸೇವ್ ಮಾಡಿಕೊಂಡ್ರೆ I can send him a WhatsApp. ಅವನು ಒಂದು ವಾಟ್ಸ್ಆಪ್ ಮೆಸೇಜ್ ಕಳಿಸಬಹುದು. Please help me. ನನಗೆ ಸಹಾಯ ಮಾಡಿ. Did he get an opportunity? ಆ ಒಂದು ಅವಕಾಶ ಆತನಿಗೆ ಸಿಕ್ಕಿತಾ? Did he get? ಆತನಿಗೆ ಸಿಕ್ಕಿ. We are not reading there. ನಾವು ಅದನ್ನು ಗುರುತ ಓದುವುದಿಲ್ಲ. Lord took him. ದೇವರು ಆತನ ಕರ್ಕೊಂಡು ಹೊರಟು ಹೋದನು. And he went his way. ತನ್ನ ಮಾರ್ಗದಲ್ಲಿ ಆತನು ಹೋದನು. To where he went? ಎಲ್ಲಿಗೆ ಆತನು ಹೋದನು? Where did Philip go? ಫಿಲಿಪ್ಪನು ಎಲ್ಲಿಗೆ ಹೋದನು? Then he went to Gaza. ಅಲ್ಲಿ ಒಂದು ಗಾಜಾಗೆ ಆತನು ಹೋದನು. And he went to Azotus. ಅಲ್ಲಿ ಅಸ್ವಸ್ಥಸ್ಗೆ ಆತನು ಹೋದನು. Then we see him where? ಅದು ಎಲ್ಲಿ ನೋಡ್ತೇವೆ? Acts chapter 21 and verse 8, which we read first. 21ನೇ 8ನೇ ವಚನದಲ್ಲಿ ನಾವು ಓದಿದಂತ ಆ ಒಂದು ಸ್ಥಳದಲ್ಲಿ ನಾವು ಓದುತ್ತೇವೆ. Now where is he? ಈಗ ಆತನು ಎಲ್ಲಿದ್ದಾನೆ? Is in Caesarea. ಕೈಸರದಲ್ಲಿ ಆತನಿದ್ದಾನೆ. See, from Jerusalem, ಯೆರೂಸಲೇಮಿನಿಂದ where is he now? ಎಲ್ಲಿದ್ದಾನೆ? He is in Caesarea. ಕೈಸರದಲ್ಲಿ ಆತನಿದ್ದಾನೆ. How? Dear children of God, this is the result if we are filled by the Holy Spirit. ಪ್ರೇರೆ, ದೇವರ ಆತ್ಮ ಭರಿತರಾಗಿ ನಾವು ಇರುವುದಾದರೆ ಅದರ ಒಂದು ಫಲ ಅದು ಈ ರೀತಿಯಾಗಿರುವಂತದ್ದಾಗಿದೆ. This is the result if we are filled by the wisdom of God. ಅಲ್ಲಿ ನಾವು ಜ್ಞಾನ ಭರಿತರಾಗಿದ್ದರೆ, ದೇವರ ಒಂದು ಜ್ಞಾನದಿಂದ ತುಂಬಿದ್ದರೆ ಇದು ಈ ಪರಿಣಾಮವನ್ನು This is the result if we have a good testimony. ನಾವು ಒಂದು ಸಂಭಾವಿತರಾಗಿದ್ದರೆ ಈ ರೀತಿಯಾದ ಪರಿಣಾಮವನ್ನು ನಾವು ಎದುರು Let ನೋಡುವಂತರಾಗಿದ್ದೇವೆ. me ask you in this morning, ಈ ಮುಂಜಾನೆ ನಾನು ನಿಮಗೆ ಪ್ರಶ್ನೆ ಕೇಳ್ತೇನೆ. are you filled with the Holy Spirit? ಪವಿತ್ರಾತ್ಮ ಭರಿತರಾಗಿದ್ದೀರೋ? Do you desire for that? ನೀನು ಅದಕ್ಕೆ ಅಪೇಕ್ಷೆ ಪಡ್ತೀಯೋ? Let us pray. ಆ ರೀತಿಯಾಗಿ ಪ್ರಾರ್ಥನೆ ಮಾಡಿ. Lord, please fill me by your Holy Spirit. ಕರ್ತನೇ, ನಿನ್ನ ಆತ್ಮನಿಂದ ನನ್ನನ್ನು ತುಂಬಿಸು. I have the Spirit in me, ನನ್ನಲ್ಲಿ ದೇವರ ಆತ್ಮನಿದೆ ನಿಜ, but that is not enough. ಆದರೆ ಅದು ಸಾಕಾದಂತ. I need the filling of the Holy Spirit. ಪವಿತ್ರಾತ್ಮ ಭರಿತನಾಗುವಾಗ ನೀನು I need to be your witness. ನಿನಗೆ ಸಾಕ್ಷಿಯಾಗಿ ನಿಲ್ಲುವಂತೆ And I need your wisdom. ನಿನ್ನ ಒಂದು ಜ್ಞಾನ ನನಗೆ ಬೇಕುಂಟು. Lord, grant me that. ಕರ್ತನೇ, ನನಗೆ ಸಹಾಯ ಮಾಡು. If we get that, ನಮಗೆ ಅದು ಸಿಕ್ಕಿದರೆ we can be like Philip. ಫಿಲಿಪ್ಪನ ಹಾಗೆ ನಾವು ಮುಂದುವರಿಯಬಹುದು. May the Lord help us that we be like Philip. ಫಿಲಿಪ್ಪನ ಹಾಗೆ ಆಗುವಂತೆ ಕರ್ತನು ನಮಗೆ ಸಹಾಯ. That is why the word of God says, ಆದ್ರಿಂದ ದೇವರ ವಾಕ್ಯ ತಿಳಿಸುವಂತಹದ್ದು, we went to Caesarea ಆತನು ಕೈಸರಕ್ಕೆ ಹೋದನು. and we went to the home of Philip the evangelist. ಆದ್ರಿಂದಲೇ ಸ್ವಾರ್ಥಿಕನಾದಂತಹ ಫಿಲಿಪ್ಪನ ಮನೆಗೆ ಅವರು ಹೋದರು. Now you say that title evangelist is fitting for Philip or not? ಈಗ ನೀವು ಹೇಳ್ರಿ, ಸ್ವಾರ್ಥಿಕನಾದಂತಹ ಫಿಲಿಪ್ಪನ ಎಂಬಂತ ಆ ಒಂದು ಬಿರುದು ಆತನಿಗೆ ಯೋಗ್ಯವೆಂಬುದಾಗಿ. What do you say? Yes, Philip the evangelist. ಸ್ವಾರ್ಥಿಕನಾದಂತಹ ಫಿಲಿಪ್ಪನು. So may the Lord help us that we also may be like Philip. ಆದ್ರಿಂದ ಫಿಲಿಪ್ಪನ ಹಾಗೆ ಆಗುವಾಗ ಕರ್ತನು ನಮ್ಮೆಲ್ಲರಿಗೂ ಸಹಾಯ. May his name be. ಆತನ ನಾಮ ಅದು ಮಹಿಮೆ ಉಳ್ಳದು.